ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ. ಸಮಸ್ತ ಗುರು ಪರಂಪರೆಗೆ ವಂದಿಸಿ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚರಣಾರವಿಂದಗಳಿಗೆ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಗ್ರಂಥದಲ್ಲಿ ಶಂಕರ ಭಗವತ್ಪಾದರು ಅವಿಚಾರೇಣ ಕೃತೋ ಬಂಧಃ ವಿಚಾರೇಣ ಇವ ನಿವರ್ತತೆ. ಬಂಧವೆಂಬುವುದು ನಮ್ಮ ಅಜ್ಞಾನ ಮೂಲಕವಾಗಿ, ಅವಿಚಾರ ಮೂಲಕವಾಗಿ ಬಂಧ ಪ್ರಾಪ್ತಿಯಾಗಿದೆ. ಅದನ್ನು ವಿಚಾರದಿಂದಲೇ ನಿವೃತ್ತಿ ಮಾಡಬೇಕು. ಅಪಥ್ಯದಿಂದ ಬಂದ ರೋಗ ಪಥ್ಯ ಮಾಡಿದರೆ ನಿವೃತ್ತಿ ಆಗ್ತದೆ. ಅದಕ್ಕೆ ಮನುಷ್ಯ ಪಥ್ಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ತಾನೇ ಅದು ನಿವೃತ್ತಿ ಆಗ್ತದೆ. ಅದರಂತೆ ಅವಿಚಾರೇಣ ಕೃತ ಬಂದ ವಿಚಾರದಿಂದನೇ ನಿವೃತ್ತಿ ಆಗ್ತದೆ. ಆದ್ದರಿಂದನೇ ಅರ್ಥಸ್ಯ ನಿಶ್ಚಯೋ ದೃಷ್ಟ. ಅರ್ಥಸ್ಯ ಅಂದರೆ ನಮ್ಮ ಪ್ರಯೋಜನ, ಪ್ರಯೋಜನದ ನಿಶ್ಚಯ. ಆತ್ಮ ಪರಮಾತ್ಮ ಒಂದು ಅನ್ನೋ ನಿಶ್ಚಯ. ನಿಶ್ಚಯ ದೃಷ್ಟ. ಇದರಿಂದ ವಿಚಾರೇಣ. ದೃಷ್ಟ ಅಂದ್ರೆ ಅನುಭವ ಗೊತ್ತಾಗ. ಅದರಿಂದ ಅಂದ್ರೆ ವಿಚಾರೇಣ. ವಿಚಾರವನ್ನು ಮಾಡುವುದರಿಂದ ನಮ್ಮ ಇಚ್ಛೆ, ನಮ್ಮ ಲಕ್ಷ್ಯದ ನಿಶ್ಚಯ ಆಗ್ತದೆ. ಅರ್ಥ ಅಂದ್ರೆ ನಮ್ಮ ಲಕ್ಷ್ಯ, ನಮ್ಮ ಸಿದ್ಧಿ ಆಗೋದು ಜೀವ ಪರಮಾತ್ಮರ ಐಕ್ಯತ್ವ. ವಿಚಾರೇಣ ಏನಪ್ಪ ಅಂದ್ರೆ ನಿಶ್ಚಯ. ಆ ವಿಚಾರ ಎಲ್ಲಿ ಬರ್ತಾವ? ಹಿತೋಕ್ತಿತಃ. ಹಿತೋಕ್ತಿತಃ ಉಕ್ತಿತಃ ಅಲ್ಲಿಲ್ಲ ಅವರು, ಮಾತುಗಳಿಂದ. ಉಕ್ತಿ ಅಂದ್ರೆ ಮಾತುಗಳಿಂದ ನಮ್ಮ ಲಕ್ಷ್ಯ ಸಿದ್ಧ ಆಗ್ತದೆ. ಯಾವ ಮಾತು? ಶಾಸ್ತ್ರದಾಗ ಮಾತಾಡೋರು ಭಾಳ ಅದಾರ, ಮಾತಿಗೇನು ಕಮ್ಮಿಲ್ಲ. ಪರಂತು ಮಾತುಗಳು ಹಿತ ಇರಬೇಕು, ನಮಗೆ ಹಿತ ಆಗಬೇಕು. ಎಲ್ಲಕ್ಕಿಂತ ಹಿತ ಅಂದ್ರೇನು? ಅಹಿತವನ್ನು ನಿವಾರಣೆ ಮಾಡುವುದು ಹಿತ. ಅಹಿತ ಯಾವುದು? ಜನ್ಮ ಮರಣ. ಮುಂದಿನೆಲ್ಲ ಜಗತ್ತಿಗೆ ಬೇಡವಾದದ್ದು ಜನ್ಮ ಮರಣ. ಅವೆರಡೂ ಇಲ್ಲದೆ ಅಲ್ಲ. ಆದಾವಂತೇಚೆ ಎನ್ನಾಸ್ತಿ ವರ್ತಮಾನ ಪಿತತ್ತ. ಹುಟ್ಟು ಇಲ್ಲ, ಸಾವು ಇಲ್ಲ, ಅದು ಮತ್ತೇನ? ಸುಖ ಥೋಡಿ ಇರ್ತಾವೆ, ಮಾನಪ್ಪನೇನೂ ಇರಂಗಿಲ್ಲ. ಅದಕ್ಕೆ ಆದಾವಂತೇಚೆ ಅಂದ. ಆಗ ಜನ್ಮ ಮರಣ ಇದು ಎಲ್ಲರಿಗೆ ಅಹಿತದ.
ಇದು ಯಾರಿಗೆ ಅಪೇಕ್ಷೆ ಇಲ್ಲ. ಹುಟ್ಟು ನಮಗೆ ದುಃಖ ಅನಿಸಂಗಿಲ್ಲ ಅಂದರೆ ಅವ್ನು ನಶೆದಾಗಿದ್ದೇವೆ, ನಮ್ಗೆ ಗೊತ್ತಿಲ್ಲ. ಯಾಕೆ ಅವ ತಲೆಗೆ ಬಡಿತಾನಂತಲ್ಲ, ಕುಂತು ಕೂಸು ಹೊಳ್ತಾನಂತ. ಬಿದ್ದರೆ ಗಿಡದ ಬಿದ್ದರೆ ತಲೆಗೆ ಹತ್ರ ಸ್ಮರಣ ಹೊಕ್ಕದ ನೋಡ್ರಿ. ಭಾಳ ಮಂದಿ ಗೊತ್ತಿರ, ಎಷ್ಟು ಮಾತಾಡೋದು. ಹಿಂಗೆ ಪರಮಾತ್ಮ ಪೆಟ್ಟು ಕೊಟ್ಟಾನವ ಆ ವಾಯುದಿಂದ. ಅವೆಲ್ಲ ಗೊತ್ತಿಲ್ಲ, ನಮಗೆ ದುಃಖ ಅನಿಸಂಗಿಲ್ಲ. ಕ್ಲೋರೋಫಾರ್ಮ್ ಕೊಟ್ಟು ನಿಮಗೆ ಏಟು ಕೊಯ್ದರೂ ಗೊತ್ತಾಗಂಗಿಲ್ಲ. ಮತ್ತು ಜನ್ಮ ದುಃಖ ನಾವು ಯಾಕೆ ಕೊಟ್ಟಲಿ ಅಂತ ಕ್ಲೋರೋಫಾರ್ಮ್ ಕೊಟ್ಟಾರ ಹೊಸ್ತಾರೆ. ತಾಯಿ ಉದರದಾಗ ಎರಡು ದುಃಖ, ಹೊರಗೆ ಎರಡು ದುಃಖ ಹೇಳ್ತಾರೆ. ನಮಗೇನು ಅನಿಸಿಲ್ಲ ಅಲ್ಲೇ, ಅನಿಸಿದ್ರೆ ಪಟಕ್ಕೆ ನಾವಾಗೆ ಹೊರಗೆ ಬರ್ತಿದ್ದೇವೆ. ದುಃಖದಾಗಿರ್ಬೇಕಂತ ಯಾರು ಅಂತಾರೆ? ಯಾರೂ ಅನ್ನೋಂಗಿಲ್ಲ. ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ನಾವು ಮರಣ ದುಃಖರೇ ಗೊತ್ತದ ನೋಡ್ರಿ. ಮರಣ ದುಃಖ ಗೊತ್ತದ ನಮಗೆ. ರೋಗ ಮರಣ ಇವೆಲ್ಲ ನಮಗೆ ಹಾನಿ ಲಾಭ ಎಲ್ಲ ದುಃಖ ಗೊತ್ತದ ನಮಗೆ. ಅದು ಒಂದು ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ನೆನಪು ಮಾಡಿಬಿಡ್ತಾರೆ. ಪಾಪ ನಿನಗೆ ದುಃಖ ಆಗ್ಯಾವ, ನಿನಗೆ ಬೇಹೋಶ್ ಮಾಡ್ಯಾರ, ಆಪ್ರೇಷನ್ ಗೊತ್ತಿಲ್ಲ ನಿನಗೆ, ಅವೆಲ್ಲ ದುಃಖ ಆಗ್ಯಾವ. ಈಗ ಗೊತ್ತಾಗಿಲ್ಲ, ಹೊರಗೆ ಬಂದೊಳಗೆ ಗೊತ್ತಾಗ್ತದೆ. ಅದಕ್ಕೆ ಹೇಳ್ತಾವೆ ಕ್ಲೋರೋಫಾರ್ಮ್ ಇಳಿತಲ್ಲ, ಬೇಹೋಶ್ ಇಳಿತಂದ್ರೆ ಅದಾಡ್ತಾನೆ. ಹಂಗಂತಾರೆ ಅವರು. ಇವು ಅನಂತ ಏನಪ್ಪ ದುಃಖಗಳು ಆಗ್ಯಾವ, ಹೌದಲ್ಲ? ಆಮೇಲೆ ದಿನಗೆ ಈ ದುಃಖದಿಂದ ಹೋಗ್ಬೇಕಂತ ತಿಳುವಳಿಕೆ ಬಂದ ಮೇಲೆ ಯಾವ ಮನುಷ್ಯ ಸರ್ವಂ ದುಃಖಂ ಆತ್ಮವಶಂ ಸುಖಂ ಹಿಂಗೆ ಪ್ರಜ್ಞೆ ಬರ್ತದೆ. ಕ್ಲೋರೋಫಾರ್ಮ್ ಇಳಿತು ಅಂದ್ರೆ ಅವಾಗ ಗೊತ್ತಾಗ್ತದೆ. ಆವಾಗ ಏನು ಮಾಡ್ತಾನೆ ಮನುಷ್ಯ ಅಂತ ಕೇಳಿದ್ರೆ ವಿಚಾರ ಮಾಡೋ ಚಾಲು ಮಾಡ್ತಾನೆ. ಹೆಂಗೆ ಡಾಕ್ಟರ್ ನೋಡ್ರಿ ಭಾಳ ತ್ರಾಸ ಆಗೈತೆ ರೀ, ಮಾಡೋರಿ ಈ ಥರ ಏನಾರು ಮಾಡಿರಿ ಅಂತ ಕೇಳ್ತಾನೆ. ಡಾಕ್ಟ್ರಿಗೆ ಕರಿತಾನೆ. ಆಗ ಇವನಿಗೆ ಪಾಪ ಕರ್ಮದ ಕ್ಲೋರೋಫಾರ್ಮ್ ಕಮ್ಮಾಯಿತು ಅಂದ್ರೆ ಯಾಕೆ ಎಲ್ಲರಿಗೂ ಈ ಸಂಸಾರ ದಾಟ್ಬೇಕಂತಿಲ್ಲ. ಅವ್ರಿಗೆ ದುಃಖ ಅನಿಸಂಗಿಲ್ಲ. ಅವರು ಕ್ಲೋರೋಫಾರ್ಮ್ದಾಗ ಅದಾರೆ, ಅವರು ಬೇಹುಷದಾಗ ಅದಾರ. ಈಗೇನು ನಾವು ಎಲ್ಲ ಇದ್ದೇವೆ, ಸ್ವಲ್ಪ ಹಿಡ್ದದಿದ್ದು ಕ್ಲೋರೋಫಾರ್ಮ್ ಕಮ್ಮಾಗ್ಯಾರ, ಸ್ವಲ್ಪ ಎಚ್ಚರ ಆಗ್ಯಾರ. ಈಗ ಚೇರಾಡಕತ್ತೇವಿ. ಹೆಂಗೆ ಈ ಜನ್ಮ, ಈ ಮರಣ, ಈ ದುಃಖ ಹೆಂಗೆ ಮಾಡಬೇಕು, ಯಾರು ಕಳೀತಾರೆ ಅಂತ ವಿಚಾರ ಮಾಡಾಕತ್ತಾರೆ. ಇವನಿಗೆ ಮುಮುಕ್ಷು ಅಂತಾರೆ. ಅವನಿಗೆ ಏನಪ್ಪ ಅಂತ ಕೇಳಿದ್ರೆ ಏನು ಮಾಡಿದ್ರೆ ಆಗ್ತದೆ? ಈಗೆಲ್ಲ ಗೊತ್ತಾಗತ್ತೆ, ಗೊತ್ತಾಗತ್ತೆ ಏನು ಮಾಡಬೇಕು. ಈ ಜನ್ಮ ಮರಣ ದುಃಖ ಅಂದ್ಕೊಳ್ಳ್ರೆ ಅದನ್ನು ವಿಚಾರೇಣ ಸ್ವಂತ ವಿಚಾರ ಮಾಡಬೇಕು, ಹೌದಲ್ಲ? ಪತ್ತೆ ಡಾಕ್ಟ್ರ್ ಮಾಡೋಂಗಿಲ್ಲ, ಪತ್ತೆ ಸ್ವಂತ ಮಾಡಬೇಕು. ಡಾಕ್ಟ್ರ್ ಮಾಡ್ತಾನೆ, ಸ್ವಂತ ಮಾಡಬೇಕು. ಪತ್ತೆ ಮಾಡ್ಬೇಕಾರೆ ಏನು ಪತ್ತೆ ಮಾಡ್ಬೇಕು ಗೊತ್ತಾರೆ ಆಗ್ಬೇಕಲ್ಲ. ಅದಕ್ಕೆ ಹಿತೋಕ್ತಿತಃ ಡಾಕ್ಟರ್ ಎಲ್ಲ ಮಾಡಿ ಹೇಳ್ತಾನೆ, ತಮ್ಮ ಇದು ಉಣಬೇಕು, ಇದು ಉಣಬಾರ್ದು, ಇಷ್ಟೇ ನಡಿಬೇಕು, ಇಷ್ಟೇ ಇರಬೇಕು, ಖಡಾನೆ ಕುಂಡಿರ್ಬೇಕು, ಮಕ್ಕೊಂಡು ಹೇಳ್ತಾನೆ ನೋಡ್ರ. ಹಿತೋಕ್ತಿತ. ರೋಗಿಗೆ ಹಿತರು ಯಾರು? ಡಾಕ್ಟರ್. ಸಂಸಾರ ಚಕ್ರ ರೋಗದಿಂದ ಕೂಡಿದವರು ಹಿತರು ಯಾರು? ಗುರು. ಅದಕ್ಕೆ ಹಿತೋಕ್ತಿತ. ಜಗತ್ತಿನೊಳಗೆ 6 ಹಿತವರು. ಈ ಮೂವರೊಳಗೆ ಧನವೋ ಕನಕವೋ ಕಾಮಿನಿಯೋ ಅಂದಾರಲ್ಲ, ನಮಗೆ ಹಿತ ಯಾರು ಅಂತ ಕೇಳಿ ಒಂದು ಪರಮಾತ್ಮ, ಒಬ್ಬ ಸದ್ಗುರು. ಹಿತತೆ ಕರಾವೆ ದೇವಾಚೆ ಚಿಂತನ. ಮರಾಠಿಗಳು ನಮಗೆ ಹಿತ ಕೊಡೋರು ಒಬ್ಬರು ಪರಮಾತ್ಮ, ಒಬ್ಬ ಸದ್ಗುರುನಾಥ.
ಮತ್ತು ಈ ಪ್ರವಚನ ಹೇಳು ವಿವೇಕ ಚೂಡಾಮಣಿ ಅಂದರೆ ಪರಮಾತ್ಮರೇ ಬರೋಂಗಿಲ್ಲ, ಬರೋಂಗಿಲ್ಲ. ನಾವು ಯಾರಿಗೆ? ಗುರುನಾಥ್ ಹಿತೋಕ್ತಿತಃ, ಸದ್ಗುರುವಿನ ಹಿತವಾದ ವಚನಗಳಿಂದ. ಹಿತ ಮಾತುಗಳು ಯಾವಾಗಲೂ ಕಹಿ ಇರ್ತಾವೆ, ಅಷ್ಟು ರುಚಿ ಇರೋಂಗಿಲ್ಲ. ಎಲ್ಲ ಅಂಶ ಸ್ವಲ್ಪ ಕಹಿ ಇರ್ತವೆ, ಒಗರೊಗರಿರ್ತಾವೆ, ಕಹಿ ಇರ್ತಾವೆ. ಸ್ವಲ್ಪ ಅದ್ರಾಗ ಈಗ ಸ್ವೀಟ್ ಮಾಡಿ ಕೊಡಕತ್ತಾರೆ. ಹೌದಾ? ಸೀದಾ ಹೇಳಿದ್ರೆ ಕೈ ಸ್ವಲ್ಪ ದೃಷ್ಟಾಂತ ಕೂಡಿಸಿದ್ರೆ ತಿಳಿತಾವೆ. ಅದು ಸ್ವಲ್ಪ ಏನು ಕೂಡಿಸ್ಬೇಕು, ನಡ್ಬೇಕು ಕೂಡಿಸಿದ್ರೆ ಕೇಳ್ತಾರೆ. ಇಲ್ಲ ಸೀದಾ ಔಷಧ ಹಾಗೆ ಕೊಟ್ರೆ ಉಗುಳ್ತಾರೆ, ಬರೋಂಗಿಲ್ಲ. ಅದಕ್ಕೆ ಹಿತ ಉಕ್ತಿತ, ಉಕ್ತಿನೇ ಅದ, ಅದರ ಹಿತ. ಒಂದೆರಡು ದೃಷ್ಟಾಂತ, ಒಂದೆರಡು ಕಥೆ, ಒಂದಿಷ್ಟು ಅನುಮಾನ ಇವೆಲ್ಲ ಕೂಡಿಸ್ತಾರೆ ಇವು ಹಿತೋಕ್ತಿಗಳು. ಯಾಕೆ? ದೃಷ್ಟಾಂತ ಹೇಳಿದ್ರೆ ಗೊತ್ತಾಗ್ತದೆ ಅವನಿಗೆ, ಇಲ್ಲ ಗೊತ್ತಾಗಿಲ್ಲ. ಅದರ ಸಲುವಾಗಿ ಸದ್ಗುರುವಿನ ಹಿತವಾದ, ಅನುಕೂಲವಾದ, ನಮಗೆ ಕಲ್ಯಾಣ ಮಾಡತಕ್ಕಂಥ ಉಕ್ತಿ. ಹೌದಲ್ಲ? ಉಕ್ತಿ ಅಂತ ಎದಕ್ಕೆ ಬರ್ದಾರೆ? ವಚನ ಬೇರೆ, ಉಕ್ತಿ ಬೇರೆ, ಮಾತು ಬೇರೆ. ಮಾತ ಅಂದ್ರೆ ಏನು ರೀ? ಅದು ಪ್ರಯೋಜನ ಇಲ್ಲದು. ಹೌದಲ್ಲ? ಲೋಕಸಭಾ ಸುದ್ದಿ, ವಿಧಾನ ಸುದ್ದಿ ಮಾತಾಡ್ತಿರ್ತಾರೆ ನೋಡ್ರಿ, ಪೇಪರ್ ಓದಿ ಕುಂದಿರ್ತಾರೆ ಕಟ್ಟಿ ಮೇಲೆ. ಅವು ಏನೂ ಕೆಲಸ ಇಲ್ಲದ ಮಾತು, ಅವು ಉಕ್ತಿ ಅಲ್ಲ, ಮಾತು. ಇನ್ನು ಸಾಮಾನ್ಯವಾಗಿ ಹೇಳ್ತಕ್ಕಂಥ ಧಾರ್ಮಿಕ ಮಾತುಗಳು ಅವಕ್ಕೆ ವಚನ ಅಂತಾರೆ. ನೀತಿ ರೀತಿ ಕಲಿಸೋಕೆ ವಚನ ಅಂತಾರೆ. ಇನ್ನು ಉಕ್ತಿ ಅಂದರೆ ಏನು? ಯುಕ್ತಿಗಳಿಂದ ಆತ್ಮಜ್ಞಾನ ಮಾಡಿಕೊಡ್ತಕ್ಕಂಥ ಮಾತುಗಳಿಗೆ ಉಕ್ತಿ ಅಂತ. ಗುರುಗಳು ದೃಷ್ಟಾಂತದಿಂದ, ಅನುಮಾನದಿಂದ ನಿಮಗೆ ಹ್ಞೂ ಅನ್ನಿಸ್ತಾರೆ ನೋಡ್ರಿ, ಇದಕ್ಕೆ ಉಕ್ತಿ ಅಂತ. ಉಕ್ತಿ, ಅದಕ್ಕೆ ವಚನೋಕ್ತಿ ಶಬ್ದ ಎರಡೆರಡು ಇಟ್ಟಾರೆ ನೋಡ್ರಿ. ಅದಕ್ಕೆ ಉಕ್ತಿ. ಮಾತು ಮರು ನಿನಗೆ ಯುಕ್ತನನ್ನಾಗಿ ಮಾಡತಕ್ಕಂಥ ಮಾತುಗಳಿಗೆ ಯುಕ್ತಿ ಅಂತ. ಇಲ್ಲ ಅದಲ್ಲ, ಯುಕ್ತ ಮಾಡಬೇಕಲ್ರಿ. ಯುಕ್ತನನ್ನಾಗಿ ಮಾಡತಕ್ಕಂಥ ಮಾತುಗಳಿಗೆ ಉಕ್ತಿ ಅಂತಾರೆ. ನಿನ್ನನ್ನು ಪರಮಾತ್ಮನನ್ನಾಗಿ ಮಾಡತಕ್ಕಂಥ ಮಾತುಗಳಿಗೆ ಉಕ್ತಿ ಅಂತಾರೆ. ಅವು ಏನು ಮಾಡ್ತಾವೆ? ಹಿತ ಮಾಡ್ತಾವೆ. ಅದಕ್ಕೆ ಹಿತೋಕ್ತಿ. ಅವ್ರು ಯಾರು? ಸದ್ಗುರು. ಸದ್ಗುರುಗಳ ಮಾತಿನ ಕೇಳಿ ನಿಶ್ಚಯ ಮಾಡಿದರೇ ನಿನಗೆ ಕಲ್ಯಾಣ ಆಗ್ತದೆ ವಿನಃ ನ ಸ್ನಾನೇನ 3 ಹೊತ್ತು ನಾವು ಸ್ನಾನ ಮಾಡ್ತೇವೆ ರೀ. 3 ಹೊತ್ತು ಸ್ನಾನ ಮಾಡ್ತೇವೆ. ಮೀನು ಸದಾ ಹೊಳೆಗೆ ಇರ್ತಾವೆ, ಮೀನು ಸದಾ ಹೊಳೆಗೆ ಇರ್ತಾವೆ. ಅದಕ್ಕೇನು ಮುಕ್ತಿ ಆಗ್ತದೆ ಇಲ್ಲ, ಸ್ನಾನದಿಂದ ಅಲ್ಲ. ಸ್ನಾನೇನ ಬಹಿರ್ಶುದ್ಧಿ, ಶರೀರ ಶುದ್ಧಿ ಆಗ್ತವೆ, ಮನಸ್ಸು ಶುದ್ಧಿ ಆಗಿಲ್ಲ. ಮನಸ್ಸು ಅಜ್ಞಾನದ ನಿವೃತ್ತಿ ಆಗೋದಿಲ್ಲ. ಎಲ್ಲ ದೋಷಕ್ಕಿಂತಲೂ ಮರಿವೆ ದೋಷ ಅಂತ ದೋಷನ ಜಗತ್ತು ಅದು ಹೋಗೋದಿಲ್ಲ. ನ ಸ್ನಾನೇನ ಮತ್ತು ನ ದಾನೇನ. ದಾನ ಮಾಡಿದ್ರೂ ಕೂಡ ದದಾತಿ ಇತಿ ದಾನ, ಕೊಡ್ತೀನಿ, ದಾನ ಕೊಡ್ತೀನಿ. ಆ ದುಡ್ಡು ಯಾರ್ದು? ಆ ಭೂಮಿ ಯಾರ್ದು? ಆ ವಸ್ತು ಯಾರ್ದು? ನಿಂದಲ್ಲದು. ಅನ್ಯದರಲ್ಲಿ ನಂದು ಅಂತ ಅಭಿಮಾನ ಮಾಡಿ ನೀವು ಕೊಡಕತ್ತಿ. ಆ ದುಡ್ಡು ನಂದು, ಆ ಭೂಮಿ ನಂದು, ಆ ಬಂಗಾರ ನಂದು, ಯಾವುದಲ್ಲದು. ಕೇವಲ ದಾನದಿಂದ ಅಲ್ಲ, ಬ್ರಹ್ಮಾರ್ಪಣ ಬುದ್ಧಿಯಿಂದ ದಾನ ಮಾಡಂದಾರ ಅವರು. ಇದಂ ನ ಮಮ. ಹೌದಲ್ಲ? ದಾನ ಮಾಡೋ ಮೊದಲೇ ಹೆಸರು ಬರಿ ಅಂತಾನೆ, ಸ್ಪೀಕರ್ದಾಗ ಹೇಳಂತಾನೆ. ದಾನ ಮಾಡೋಕ್ಕೆ ಬರೀ ದಾನ ಮಾಡಿದ್ರೆ ಪುಣ್ಯ ಬರ್ತದೆ, ಪರಮಾತ್ಮ ಸಿಗೋದಿಲ್ಲ. ಆ ಪುಣ್ಯದಿಂದ ಮತ್ತು ಪರಮಾತ್ಮನ ಚಿಂತೆ ಮಾಡಿದ್ರೆ ಸಿಗ್ತಾನೆ, ವಿಚಾರ ಮಾಡಿದ್ರೆ ಸಿಗ್ತಾನೆ. ಅದಕ್ಕೆ ನ ದಾನೇನ ನ ಸ್ನಾನೇನ ಪ್ರಾಣಾಯಾಮ ಶತೇನವ.
ಪ್ರಾಣಾಯಾಮ. ಪ್ರಾಣಾಯಾಮ ಅಂದರೆ ಏನು ರೀ? ನಿರ್ದಿಷ್ಟವಾಗಿ ಶ್ವಾಸೋಚ್ಛ್ವಾಸ ನಿಯಮನ ಮಾಡೋದು ಪ್ರಾಣಾಯಾಮ. ಇಷ್ಟೇ ಪ್ರಾಣಾಯಾಮ ಅಂದರೆ. ಇಷ್ಟು ನಿಲ್ಲಿಸು, ಇಷ್ಟು ಬಿಡು, ಇಷ್ಟು ಹಿಡಿ, ಇದೇ ಪ್ರಾಣಾಯಾಮ. ಇದು ಪ್ರಾಣ. ಈ ಪ್ರಾಣ ಹಿಡಿದ್ರೆ ಮುಕ್ತಿ ಆಗ್ತದೆ. ಅದಕ್ಕೆ ಹೇಳ್ಯಾರಲ್ಲ ನಾವು, ಸನಾಯ ಓದಾವ ಹಿಡಿತಾ ನೋಡ್ರಿ, ನೋಡ್ರಿ ಅವ ಬಾಯಿ ಅಂತ ಹೆಂಗೆ ಇಟ್ಟು ಉಬ್ಬಿಸ್ತಾನೆ ಇಟ್ಬಿಡ್ತಾನೆ, ಇಟ್ಟು ಉಬ್ಬಿಸ್ತಾನೆ ಪ್ರಾಣ ಅವನು ಹಿಡಿತಾನಲ್ಲ, ಅದನ್ನು ಹಿಡಿತಾನೆ. ಮತ್ತು ಮುಕ್ತಿ ಆಗ್ತದೇನು? ಪ್ರಾಣ ಸ್ಪಂದನದಿಂದ ಮನಸ್ಪಂದನ, ಇಂದ್ರಿಯ ಸ್ಪಂದನ ಹಾಕತ್ಕೊಂಡು ಪ್ರಾಣ ಅಂತ. ಅದಕ್ಕೇ ಪಕ್ಷಿ ಕಾಲ ಪಂಕ ಎರಡು ಕಟ್ಟಿದ್ರೆ ಹಾರಂಗಿಲ್ಲ ಅಂತಾರಲ್ಲ, ಹಾಗೆ ಈ ಬಾಹ್ಯ ಇಂದ್ರಿಯ ಪ್ರಾಣ ಎರಡೂ ಮಾಡಿದ್ರೆ ಸುಮ್ಮ ಬೀಳ್ತದಂತ, ಹಿಂಗೆ ಅದು ಹೇಳ್ಯಾರ ಅವರು. ಅದಕ್ಕೆ ನ ಪ್ರಾಣ ಪ್ರಾಣಾಯಾಮ ಶತೇನ ಚ. ಕೇವಲ ಪ್ರಾಣಾಯಾಮನ ಪ್ರಾಣಸಿದ್ಧಿ ಆಗ್ತದೆ ವಿನಃ ಪ್ರಾಣಸಿದ್ಧಿಯಿಂದ ಹೆಂಗೆ ಬೇಕಾದಂಗೆ ತಿರುಗಾಡ್ಬೋದು. ನೆಲ ಜರೂರತಿ ಇಲ್ಲ ಅವನಿಗೆ. ವಿಮಾನ ಹಾರ್ತಾವಲ್ರಿ, ಹವಾ ಮೇಲೆ ಹಾರ್ತಾವೆ. ಹವ ತನ್ನೊಳಗೆ ಇಟ್ಕೋತದೆ, ವ್ಯವಸ್ಥೆ ಮೇಲೆ. ಪ್ರಾಣಾಯಾಮ ಮಾಡಿದೆಪ್ಪ ಅಂದ್ರೆ ಭಾಳ ಹಾಗೆ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಹಿಂಗೆ ಕಾಗಿ ಗುಬ್ಬಿ ಹಂಗೆ ತಿರುಗಾಡ್ಬೋದು. ಮತ್ತೇನು ಮಾಡ್ತಾರೆ? ಆ ಪ್ರಾಣಾಯಾಮದ ಮುಂದೆ ಕೆಲಸ ಮಾಡಿದ್ರೆ ಮುಂದೆ ಏನು ಹಾಕೋದು? ಪ್ರಾಣಾಯಾಮ ಮಾಡಿದ್ರೆ ಏನಾಗ್ತದೆ? ಹೌದಿಲ್ಲ. ಪ್ರಾಣಾಯಾಮ ಶತೇನವ. ಅಥವಾ ಮತ್ತೇನ್ರಿ? ಮತ್ತೇನು ಮಾಡುವ ಅಂದ್ರೆ ಮತ್ತೇನು ಮಾಡಿದರು? ಪ್ರಾಣ ನಿಬಂಧನ ಮಾಡುವುದಲ್ಲದೆ, ದಾನ ಮಾಡುವುದು ಅಲ್ಲದೆ, ಸ್ನಾನ ಮಾಡುವುದು ಅಲ್ಲದೆ, ಮತ್ತೇನು ಮಾಡಿದ್ರು? ಮತ್ತೆ ಯಾವ್ಯಾವ ನಿಂತಂದ ಮಾಡಿದ್ರೂ ಏನಪ್ಪ ಅಂತ ಕೇಳಿದ್ರೆ, ವಿಚಾರೇಣ ಹಿ ಮುಕ್ತಿ. ವಿಚಾರದಿಂದನೇ ಮುಕ್ತಿ ಆಗ್ತದೇನ? ಆತ್ಮ ಅನಾತ್ಮ ವಿವೇಕದಿಂದನೇ ಮನುಷ್ಯನ ಮೋಕ್ಷ ಆಗ್ತದೆ ವಿನಃ ಎಲ್ಲಕ್ಕೆ ಮೋಕ್ಷ ಆಗುವುದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವರು ಅಂತಾರೆ, ಒಂದು ಇಷ್ಟು ಎಲ್ಲನೂ ಬಿಟ್ಟು ಏನಪ್ಪ ಅಂತ ಕೇಳಿದ್ರೆ ಮಾಡ್ತಾರಂತೀರಲ್ಲ, ಯಾರು ಇವೆಲ್ಲ ಬಿಟ್ಟು ಆತ್ಮಾನಾತ್ಮ ವಿಚಾರವನ್ನು ಹಿತರಿಂದ ನಮ್ಮ ಕಲ್ಯಾಣ ಮಾಡೋರಿಂದ ಏನು ಕೇಳಿ ವಿಚಾರ ಉತ್ಪನ್ನ ಆಗ್ತದಲ್ಲ, ಅದರಿಂದನೇ ಅವನಿಗೆ ಫಲ ಸಿಗ್ತದೆ ವಿನಃ ಆತ್ಮಪ್ರಾಪ್ತಿ ಆಗ್ತದೆ ವಿನಃ ಸುಖ ಪ್ರಾಪ್ತಿ ಆಗ್ತದೆ ವಿನಃ ಅನ್ಯ ಉಪಾಯಗಳು ಯಾವುವೂ ಇಲ್ಲ. ಮತ್ತು ಸ್ನಾನ ಇಲ್ಲ, ದಾನ ಇಲ್ಲ, ಏನು ಮತ್ತು ಏನಾರೇ ಮಾಡಂತೀರಿ? ನಮಗಾರೆ ಬೇಕಾಗ್ಯದ ಏನು ಮಾಡಂತೀರಿ? ಅವ್ರು ಹೇಳಿದ್ರು, ಅಧಿಕಾರಿ ಆಗ್ಬೇಕಪ್ಪ. ಈ ಎಲ್ಲ ಕೆಲಸಕ್ಕೊಂದು ಅಧಿಕಾರಿ ಅದ. ಮದಿಗೆ ಅಧಿಕಾರಿ ಇಲ್ಲ, 12 ವರ್ಷ ಪಾರನೂ ಅಧಿಕಾರಿ ಇಲ್ಲ. ಅದಲ್ಲ, ಮದುವೆ ಯಾಕೆ ಆಗಬೇಕು ಅನ್ನೋದು ತಿಳಿದವನೇ ಅಧಿಕಾರಿ ಅದ. ಇಲ್ಲಾಂದ್ರೆ ಅಧಿಕಾರಿ ಅಲ್ಲ. ಪ್ರತಿಯೊಂದು ವಸ್ತುಕ್ಕೂ ಒಂದು ಅಧಿಕಾರಿ ಅದ. ಅಧಿಕಾರಿ ಅದು ಅಧಿಕಾರಿ ಇಲ್ಲದಂದ್ರೆ ಆ ಲಕ್ಷ್ಯ ಅವನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಸಿದ್ಧಿ ಆಗಿಲ್ಲ ಅವನಿಗೆ. ಕೆಡ್ದಡ್ಡಿ ಅವನಿಗೆ ಸೈನ್ಸ್ಗೂ ಅದು ಹೆಸರು ಹಚ್ಚಿದ್ರು ಅಂದ್ರೆ ಕೊಂಡ್ರು ತಾನೇ ಬರ್ತಾನೆ, ಮತ್ತೇನು ಮಾಡ್ತಾನೆ? ಕೊಂಡ್ರು ಬರ್ತಾನೆ. ಹಾಗೆ ಅಲ್ಲಂತಾರೆ ಅವರು, ಅಧಿಕಾರಿ ಬೇಕು. ಏನು? ಫಲಸಿದ್ಧಿರ್ ವಿಶೇಷತಃ ಅಧಿಕಾರಿಣಂ ಆಶಾ ಅಸ್ತೆ. ಏನಪ್ಪ ಅಂದರೆ ವಿಶೇಷವಾಗಿ ಬೇಕು, ವಿಶೇಷವಾಗಿ. ಆ ವಿಶೇಷ ಇದ್ದವರಿಗೇ ಬಹುಮಾನ ಕೊಡ್ತಾರೆ, ನಿರ್ವಿಶೇಷ ಇದ್ದವನಿಗೆಲ್ಲ. ನಿರ್ವಿಶೇಷದಲ್ಲಿ 0 ತೊಗೊಂಡ ನೋಡ್ರಿ, 0 ಅವನಿಗೆ ಬಹುಮಾನ ಕೊಡೋಂಗಿಲ್ಲ ಅವರು. ವಿಶೇಷ ಇದ್ದವನಿಗೆ ಕೊಡ್ತಾರೆ, ಮಾರ್ಕ್ಸ್ ಜಾಸ್ತಿ ತೊಗೊಂಡ. ನಿರ್ವಿಶೇಷ ಗಾಲಿ ಗುಂಡಿ ಪುತ್ವ. ಅದಕ್ಕೆ ಶಾಸ್ತ್ರ ಹೇಳೋದು ವಿಶೇಷತಃ, ಹೆಚ್ಚಾಗಿ, ಕೊನೆಯದಾಗಿ, ಕಡಿದು. ಯಾರಪ್ಪ? ಫಲಸಿದ್ಧಿ.
ಯಾರು ಅಪೇಕ್ಷೆ ಮಾಡ್ತಾರೆ ಫಲವನ್ನು ಸಿದ್ಧ ಪ್ರಾಪ್ತಿ ಮಾಡ್ಕೋಬೇಕಂತಾರೆ. ಏನು? ಜನ್ಮ ಮರಣ ರಾಹಿತ್ಯವಾದ ಮೋಕ್ಷನೇ ಫಲ. ಪುನರ್ಜನ್ಮ ರಾಹಿತ್ಯ ಲಕ್ಷಣಾತ್ಮವಾದ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳೋ ಅನುಭವರು ಯಾರದಾರ ಅದರ ಆಶಾ ಯಾರು ಮಾಡ್ತಾರೆ ಅವರು ಅಧಿಕಾರಿ. ಆಶಾ ಸ್ಥೇ ಅಧಿಕಾರಿ, ತೇ ಅವರು ಅಧಿಕಾರಿ. ಏನು? ಜನ್ಮ ಫಲಸಿದ್ಧಿ ಅಂದರೆ ಜನ್ಮ ಮರಣ ರಾಹಿತ್ಯವಾದ ಲಕ್ಷ್ಯವನ್ನು ಪ್ರಾಪ್ತಿಯ ಆಶೆ ಮಾಡಿಕೊಂಡವರೇ ಅಂದರೆ ಇಚ್ಛೆ ಇದ್ದವರೇ ಅಂದರೆ ಮೋಕ್ಷನೇ ಇಲ್ಲಿ ಅಧಿಕಾರಿ. ಮತ್ತು ಏನು ಮಾಡ್ಬೇಕ್ರಿ? ಏನು ಮಾಡಬೇಕು ಅಂತಂದ್ರೆ ಒಂದಿಷ್ಟು ಉಪಾಯ ಮಾಡಬೇಕು. ಪಾರ್ಟ್ನಾಗ ಬರೀ ಸುಂದರ ಇದ್ದವ್ರು ಪಾರ್ಟ್ ಹಾಕ್ಕೊಡಂಗಿಲ್ಲ. ಅವು ಮಾತನ್ನು ಕಲಿಬೇಕು. ಬರೀ ಮಾರಿ ಚಲೋ ಇತ್ತು ಮಾತಾಡೋಕ್ಕೆ ಬರಲಿ ಅಂದ್ರೆ ಪಾರ್ಟ್ ಆಗಿಲ್ಲ. ಹಂಗೆ ಬರೀ ಅಧಿಕಾರಿ ಅದನ್ನು ಕರೆಯವ. ಅಧಿಕಾರಿ ಇದ್ದು ಏನಪ್ಪ ಅಂತ ಕೇಳಿದ್ರೆ ಆ ಮನುಷ್ಯ ಅವನಿಗೆ ಉಪಾಯನೂ ಬೇಕಲ್ಲ. ರಾಜನ ಪಾರ್ಟ್ ಹಾಕ್ಯಾನ, ಹರಕೆ ಸೊಣ್ಣೆ ಅಂಗಿ ಕೂಡ್ಸೋ ರಾಜ ಹಾಕಾನೇನು? ರಾಜನ ಪಾಠಕ್ಕೆ ಕಿರೀಟ ಬೇಕು, ಹೌದಲ್ಲ, ಮಯ ಬೇಕು, ಎಲ್ಲ ಅಲಂಕಾರ ಬೇಕು. ಅವಿದ್ದರೆ ರಾಜ. ಎಟ್ಟಾಗ ಸುಂದರ ಇರಲಿಕ್ಕೆ ಅವು ಇರ್ಬೇಕು. ಅವು ಇದ್ದರೆ ರಾಜ ಆತಾನೆ. ಯೋಧ ಅಂತ ನಿಮಗೆ ಯಾರಿಗೆ ತೋರಿಸ್ಬೇಕಂದ್ರೆ ಅವನ ಕೈಯಾಗ ಹತಾರ, ಬಾಣ, ಬಿಲ್ಲ, ಬಂದೂಕು ಏನಿರಬೇಕಲ್ರಿ. ಹಿಂಗೆ ಹಣ ಹಿಂಗೆ ನಿಂತಾನಂದ್ರೆ ಯುದ್ಧ ಏನು? ಅವು ಸಲಕರಣೆಗಳು ಏನಪ್ಪ ಅಂತ ಕೇಳಿದ್ರೆ ಅವ ಯೋಧ ಅದಾನೋ ಏನು ಡಾಕ್ಟ್ರ್ ಅದಾನೋ ಗೊತ್ತಾಕದಲ್ರಿ. ನೋಡಿರಿ ನೀವು ಗೊತ್ತದ ನಿಮಗೆ. ಅವು ಟೆಥಸ್ಕೋಪ್ ಒಳಗೆ ಹಾಕ್ಕೊಂಡಿದ್ದ ಅಂದ್ರೆ ಏನಂತೀರಿ ಅವನಿಗೆ? ಹಿಂಗೆ ನೋಡ್ತಾರಲ್ಲ ಟೆಥಸ್ಕೋಪ್. ಏನಂತೀರಿ ನೀವು? ಡಾಕ್ಟ್ರ್. ಯಾಕೆ ನೀವು ಡಾಕ್ಟ್ರ್ ಪಾಸೋದು ನೋಡಿರಿ? ಇಲ್ಲ. ಆ ಸಲಕರಣೆ ಮೇಲೆ ಆ ಉಪಾಯ ಮೇಲೆ ಬಿಳಿ ಕೋಟ್ ಹಾಕ್ಯಾನೆ, ಆಮೇಲೆ ಒಂದು ಕೊಳ್ಳಗೆ ಹಾಕ್ಕೊಳ್ಳೋಣ. ಡಾಕ್ಟ್ರ್ ಕಾಣ್ತಾನೆ ಅಂತಾರೆ. MBBS ಓದೇನೋ ಏನು BB ಓದೇನೋ ಗೊತ್ತಿಲ್ಲ ನಮ್ಗೆ ಖರೆ. ಬರಂತ ಆ ಟೆಲಿಸ್ಕೋಪ್ ಏನು ಮಾಡ್ತಾರೆ ಅವನಿಗೆ? ಡಾಕ್ಟರು ಮಾಡ್ತಾರಲ್ಲ. ಮಿಲ್ಟ್ರಿ ಡ್ರೆಸ್ ಹಾಕ್ಕೊಂಡಿದ್ದಂದ್ರೆ ನಿಮ್ಗೆ ಗೊತ್ತಾಕದೆ ಮಿಲ್ಟ್ರಿ ಮ್ಯಾನ್ ಅಂತೇಳಿ. ಅವು ಸಲಕರಣೆ ಅದಾವೆ. ಮಿಲ್ಟ್ರಿ ಎಂಥ ಬೂಟ್ ಹಾಕಬೇಕು, ಎಂಥ ಅರಿವಿ ಉಡಬೇಕು, ಕ್ಯಾಪ್ ಎಂಥದ್ದು ಹಾಕಬೇಕು. ಅವು ನೋಡಿದ್ರೆ ನೀವು ಅಂತೀರಿ, ನೀವು ಏನಂತ? ಮಿಲ್ಟ್ರಿ ಮ್ಯಾನ್, ಇವ ಡಾಕ್ಟ್ರ್ ಅಂತೀರಲ್ಲ. ಅವು ಸಲಕರಣೆಗಳು ಏನದಾವ ಅವನಿಗೇನಪ್ಪ ಅಂತಂದ್ರೆ ಗುರುತು ತಿಳಿಸ್ತಾವೆ. ಹಂಗೆ ಮುಮುಕ್ಷು ಅಂತ ಯಾರಿಗೆ ಅನ್ಬೇಕು? 10 ಹೊಂಟ್ರೆ ಮಕ್ಕೊಳ್ಳವ, ಮಧ್ಯಾಹ್ನ ಮಕ್ಕೊಳ್ಳವ, 10 ಮಣಿಗೆ ಮಕ್ಕೊಳ್ಳವ, ಚಂತನ ಬಾಯಿ ಚಾಲು ಇಟ್ಟವ, ಇವನಿಗೆ ಮೋಕ್ಷ ಅಂತಾರೆ. ಮೋಕ್ಷ ಅನ್ನಂಗಿಲ್ಲರಿ. ಇದು ಅವನದೊಂದು ಅದ. ಅವ್ನು ನೋಡಿದ್ರೆ ಗೊತ್ತಾಗ್ತದೆ. ಅವನ ಮಾತು, ಅವನ ವ್ಯವಹಾರ, ಅವನ ವಿನಯ ಅವೆಲ್ಲ ಹೇಳ್ತಾವಲ್ಲಿ. ವಿನಯೋ ವಂಶಮಾಖ್ಯಾತಿ. ಅವನ ವಿನಯ ವಂಶ ಹೇಳ್ತದೆ. ಭೋಜನಂ ವಪುರಾಖ್ಯಾತಿ. ನಿಮಗೆ ಹೆಂಗಿದ್ದಂದ್ರೆ ಏನು ಉಣ್ತಾನಂತ ಗೊತ್ತೇ ಆಗ್ತದೆ. ಅಲ್ಲಿ ತಪ್ಪ ಬಿಡಿ ಸೊಳಕೆನೂ ಭಾಳ ಮುಡ್ತಾವ. ಮತ್ತು ಬೇರೆ ಪ್ರಮಾಣ ತಪ್ತಾವ. ಪರಂತು ಸ್ವಾಭಾವಿಕ ದಪ್ಪದಾದ್ರೆ ಉಂಡಾನೆ ಅಂತ ಅರ್ಥ. ಅಪವಾದ ಸೊಳಕೆಯನ್ನು ಉಣ್ತಾವ ಉಣ್ಲಿ. ಈ ಶಾಸ್ತ್ರ ಹೇಳ್ತದೆ. ಆ ಲಕ್ಷ್ಯ ಮೇಲೆ ಹೇಳ್ತಾರೆ ಅವರು. ಅವ್ರ ಲಕ್ಷಣ ಏನು? ಫಲಸಿದ್ಧಿ. ಇವ ಜ್ಞಾನಕ್ಕೆ ಅಧಿಕಾರಿ ಅದಂತ ಹೆಂಗೆ ಗೊತ್ತಾಗ್ತದೆ ನಿಮಗೆ ಅಂತ ಕೇಳಿದರೆ, ಯಾರು ಫಲಸಿದ್ಧಿ ವಿಶೇಷತಃ ಅದು ಪ್ರಾಪ್ತಿ ಮಾಡ್ಬೇಕಂದ್ರೆ ಅಧಿಕಾರಿ ಜರೂರ್ ಅದ. ನಾ ಸೇನಾ ಆಗ್ತೀನಂದ್ರೆ ಹಂಗೆ ಎಲ್ಲರಿಗೆ ತೊಗೊಳಂಗಿಲ್ಲ. ಉದ್ದ ಬೇಕು, ವಜನ ಬೇಕು, ಹೌದಲ್ರಿ, ಛಾತಿ ಬೇಕು, ಎಲ್ಲ ಅಂತಿರ್ತದ. ಅಧಿಕಾರಿ ಅದ. ಹಂಗೆ ಇಲ್ಲಿ ಅಧಿಕಾರಿ ಬೇಕಲ್ಲ. ಮುಕ್ತಿಗೆ, ಫಲಸಿದ್ಧಿಗೆ, ಜನ್ಮ ಮರಣ ರಾಹಿತ್ಯಕ್ಕೆ ಯಾರು ಬೇಕು? ಅಧಿಕಾರಿ ಅಪೇಕ್ಷೆ ಮಾಡ್ತದೆ. ಅಧಿಕಾರಿ ಅಪೇಕ್ಷೆ ಮಾಡ್ತಾನೆ. ಅವ ಅಧಿಕಾರಿ ಏನಪ್ಪ ಅಂತ ಕೇಳಿದ್ರೆ ಆಗಬೇಕಾದ್ರೆ ಮುಕ್ತಿಯ ಅಪೇಕ್ಷೆ ಇತ್ತು ಅಂತಂದ್ರೆ ಏನು ಮಾಡ್ತಾರೆ ಅಂದ್ರೆ ಅದಕ್ಕೆ ಅಧಿಕಾರಿ ಜರೂರಿ ಅದ. ಮುಕ್ತಿಯು ಮೋಕ್ಷವು ಅಧಿಕಾರಿಯನ್ನು ಅಪೇಕ್ಷೆ ಮಾಡುತ್ತದೆ. ಹೌದಲ್ರಿ?
ಮಿಲಿಟ್ರಿ ಸೇನಾ ಆಗಬೇಕಾದ್ರೆ ಉದ್ದ ಅಗಲ ವಚನವನ್ನು ಅಪೇಕ್ಷೆ ಮಾಡುತ್ತದೆ. ಆರೋಗ್ಯ ಆಗಬೇಕಾದ್ರೆ ಪಥ್ಯವೂ ಅಪೇಕ್ಷೆ ಮಾಡುತ್ತದೆ. ಹಂಗೆ ಮುಕ್ತಿ ಆಗಬೇಕಾದ್ರೆ ಅವನಿಗೇನಪ್ಪ ಅಧಿಕಾರಿ ಅಪೇಕ್ಷೆ ಆಗ್ತದೆ. ಬರೀ ಉದ್ದ ಅಗಲ ಎಲ್ಲ ಇದು ನಡೀತಾ ಏನತ್ಕಾರ ಮತ್ತು ಕಿವುಡಿದ್ರೆ ಏನು ಮಾಡ್ತೀರಿ? ಅಟೆನ್ಷನ್ ಅಂದ ನಿಂತ ಹಿಂಗೆ ಸುಮ್ಮನೆ ಕಿವುಡು ಏನು ಮಾಡ್ತಾನೆ? ಅಟೆನ್ಷನ್ ಅಂದ ಕಿವಿನೂ ಬೇಕು, ಕಾಲು ಬೇಕು. ಹಂಗೆ ಬರೀ ಹಟ್ಟೆ ನಡೆಯಂಗಿಲ್ಲ. ದೇಶ ಕಾಲ ಇವನು ಅಪೇಕ್ಷೆ ಮಾಡ್ತಾರೆ ಅಂತಾರೆ ಅವರು. ಉಪಾಯ ದೇಶ ಕಾಲಾಧ್ಯ ಸಂತಿ ಸಹಕಾರಿಣಿ ಅಸ್ಮಿನ್ ಅಂದರೆ ಫಲಸಿದ್ಧಿಯೊಳಗೆ ದೇಶ ಕಾಲ ಇರಬೇಕು, ಸಂಗತಿ ಇರಬೇಕು, ಶಾಸ್ತ್ರದ ಮುಮುಕ್ಷುಗಳ ಸಂಗಾತಿಯಾಗಿರಬೇಕು. ಹೌದಲ್ಲ? ಆ ಮನುಷ್ಯ ಮಿಲ್ಟ್ರಿ ಮನೆಯಾಗಿದ್ದರೆ ಅವನಿಗೆ ವ್ಯಾಯಾಮ ಮಾಡೋಕ್ಕೆ ಬರ್ತದೆ. ಈ ಹೋಟೆಲ್ ಗೆಳತನ ಮಾಡಿದ್ರೆ ಚಂತನ ಚಹಾ ಕುಡಿತಾನೆ, ಮತ್ತೇನು ಮಾಡ್ತಾನೆ? ಹಾಗಾಗಿಲ್ಲ ಅವನಿಗೆ. ಅವ್ರ ಜೊತೆಗೆ ಇರಬೇಕು, ಅವನಿಗೆ ಸಹಕಾರಿ ಇರಬೇಕು, ಅವರೇ ಇರಬೇಕು, ಅದೇ ಹೇಳೋರು, ಅದೇ ಕೇಳೋರು, ಅದೇ ಮಾಡೋರು ಇರಬೇಕು ಅವನಿಗೆ. ಅವು ಯೋಗ್ಯ ದೇಶ ಕಾಲ ಇತ್ಯಾದಿಗಳು ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವು ಇಲ್ಲದೆ ಸಹಕಾರಿ ಇಲ್ಲದೆ ಹೋದರೆ ಅವ ಹೇಳ್ಯಾರಲ್ಲ ಗೀತಾಗ, ಅದೇ ಶುಚೌದೇಶೀಯ ಸಮಾಸ್ತಪ್ಪೆ ಚಿತ್ತೇಂದ್ರಿಯ ಕ್ರಿಯಾ, ಅದೇ ಗೀತಾದಾಗ ಅದೇ ನಡೆದಲ್ಲಿ. ಆ ಮನುಷ್ಯ ಏನಪ್ಪ ಹೆಂಗಿರಬೇಕು ಅಂದ್ರೆ ದೇಶ ಕಾಲ ಪರಿಸ್ಥಿತಿ ಎಲ್ಲನೂ ಕೂಡ ಇರಬೇಕು. ಭಾಳ ಬಿಸಿಲಾಗ, ಭಾಳ ಚಳ್ಯಾಗ, ಭಾಳ ಮಳೆಯಾಗ ಬರೋಂಗಿಲ್ಲ ಮಾಡೋಕ್ಕೆ. ಮ್ಯಾಲೆ ದೋ ಮಳೆ ಸುರಿತಿತ್ತು, ಯಾಟು ಬಿಸಿಲು ಕುಂಡ್ಲಾಕ ಮೈ ತುಂಬ ಎಲ್ಲ ಬೆವರು ಬಿಡ್ತಿತ್ತು. ಹೌದಲ್ರಿ? ಏಟು ಹೊಚ್ಕೊಂಡ್ರು ಗುಡು ಮಾಡಕತ್ತ ಅಂದರೆ ಏನು ಧ್ಯಾನ ಮಾಡ್ತಾನೆ? ಹಾಗಂಗಿಲ್ಲ. ಅದಕ್ಕೆ ದೇಶ ಕಾಲ ಈ ವಸ್ತು ಇವೆಲ್ಲನೂ ಕೂಡ ಭಾಳ ಜರೂರಿ ಅದಾವೆ. ಹೌದಲ್ರಿ? ಈಗೇನಪ್ಪ ಅಂದ್ರೆ ಯಾವುದೇ ಕೆಲಸ ಮಾಡೋಕ್ಕೆ ಬೇಕಾದ್ರೆ ಸಾರು ಮಾಡ್ಬೇಕಾದ್ರೆ ಏನು ಸಾಮಾನು ಬೇಕು ಅವು ಬೇರೆ ಅದಾವಲ್ಲ. ಖೀರು ಮಾಡ್ಬೇಕಾದ್ರೆ ಏನು ಅವು ಬೇರೆ ಅದಾವಲ್ಲ. ಖೀರು ಮಾಡುವಾಗ ಸಾರಿನ ಸಾಮಾನು ತಂದಿಟ್ಟು, ಸಾರು ಮಾಡುವಾಗ ಖೀರಿನ ಸಾಮಾನು ತಂದಿಟ್ಟು ಏನಾಗ್ತದ್ರಿ? ಏನೂ ಆದರೆ ಕೆಟ್ಟು ಹೋಗೋದಲ್ಲ. ಖೀರಿನ ಸಾಮಾನು ಬೇರೆ, ಸಾರಿನ ಸಾಮಾನು ಬೇರೆ. ಆಗ ಕರ್ಮದ ಸಾಮಾನು ಬೇರೆ, ಧ್ಯಾನ ಮಾಡೋ ಸಾಮಾನು ಬೇರೆ, ಜ್ಞಾನ ಮಾಡೋ ಸಾಮಾನು ಬೇರೆ ಬೇರೆ ಅದಾವೆ. ಆಯಾಯ ಸಹಕಾರ ಆಗ್ತವೆ. ಮಾಡೋರಿಗೆ ಅನುಕೂಲ ಆಗ್ತದೆ, ಮತ್ತು ಧೈರ್ಯ ಬರ್ತದೆ. ಮಾಲಕ್ಕೆ ಹಿಂದಿದ್ರೆ ನಾಯಿ ವವು ಅಂತ ಹೋಗೋದು ಯಾರ ಮೇಲೆ, ಮುಂದೆ ಯಾರೇ ಕರೆದ್ರೆ ಯಾಕೆ ಹಿಂದೆ ಅದಾನಂತ ಗೊತ್ತದಾನೆ, ಕಾಪಾಡ್ತಾನಂತ. ಹಂಗೆ ಸಲಕರಣೆಗಳು ಸಾಧಕನಿಗೆ ಭಾಳ ಜರೂರಿ ಅದಾವೆ. ಅದಕ್ಕೆ ವಯಸ್ಕರು, ಸಹಪಾಠಿಗಳು ಅಂತ ಅಂತೇವಲ್ಲ ನಾವು. ಯೋಗ ಮಾಡೋರಿಗೆ ಇರಬೇಕು, ವೇದಾಂತ ಮಾಡೋರಿಗೆ ಇರಬೇಕು, ಯಜ್ಞ ಮಾಡೋರಿಗೆ ಇರಬೇಕು. ಅಂದ್ರೆ ಅವನು ಸಫಲ ಆಗ್ತಾನೆ ಕೆಲಸಗಳು. ಅವು ಇವ್ಯಾವು ಇಲ್ಲ ಅಂದ್ರೆ ಕಾರ್ಯ ಪ್ರತಿಬಂಧಕ ಬಂದು ಮಧ್ಯದಲ್ಲಿ ಅವ ಬಿಡ್ತಾನೆ. ಧೋವಿಕ ಕೂತಾನ ಘರ್ಕ ನಗಾಡ್ಕ ಹಾಕ್ತಾನ. ಅದಕ್ಕೆ ಹೇಳಿದ್ರು ಹಾಗಿರಬಾರ್ದು. ಆದ್ದರಿಂದ ಮನುಷ್ಯನಿಗೇನಪ್ಪ ಅಂದರೆ ಇವೆಲ್ಲ ಅನುಕೂಲ ಸ್ಥಾನದೊಳಗೆ ಇದ್ದು ಮುಂದೆ ಸಹಕಾರಿ ಕಾರಣ ಅದಾವೆ. ಹೌದಲ್ಲ? ಮುಂದೆ ಮಾಡಬೇಕೇನು ಅದೇ ಹೇಳ್ತಾರೆ. ಪೈಲ್ವಾನ ಆಗಕ್ಕೆ ಹಾಲು ಅದಾವೆ, ದಂಡು ಬೇಟಕ್ಕೆ ಸಾಮಾನು ಅದಾವೆ, ಎಲ್ಲ ಅದಾವೆ. ಕುಡಿತಾನೆ, ಮೂಲ್ಯಾಗ ಕುಂಡಿರ್ತಾನೆ, ಅವು ನೋಡ್ಕೋತ ದಂಡು ಬೇಟಕ್ಕೆ ನೋಡ್ಕೊತ ಪೈಲ್ವಾನ ಹಾಕ್ತಾನವ. ಸಾಮಾನು ಅದಾವಪ್ಪ, ಆ ದಂಡು ಬೇಟಕದಿಂದ ಏನು ಮಾಡಬೇಕು? ಅವೆಲ್ಲ ಸಾಮಾನು ಮಾಡಿ ಏನೋ ವಿಚಾರ ಮಾಡಬೇಕಿಲ್ಲ. ಅವ್ನು ನೋಡ್ಕೋತ ಕುಂತ್ರೆ ಏನಾಗ್ತದೆ? ಕ್ರಿಯೆ ಆಗಬೇಕು. ಇಷ್ಟೆಲ್ಲ ಸಹಕಾರಿ ಕಾರಣಗಳು. ನಿಮಗೆ ಯೋಗ್ಯ ಗುರು ಸಿಕ್ಕಾದ, ಯೋಗ್ಯ ಸ್ಥಾನ ಸಿಕ್ಕಾದ, ಎಲ್ಲ ಸಿಕ್ಕಾದ ಇದ್ದರೂ ಕಡಾ ಹೆಣ ಕುಂತಿ ಅಂದ್ರೆ ವಿಚಾರ ಮಾಡಲಾರ್ದು ಏನಾಗ್ತದ? ಇವೆಲ್ಲ ಸಿಕ್ಕಾವ, ಇದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದು ವಿಚಾರ ಇರಬೇಕು. ಅದಕ್ಕಂತಾರೆ ಅವರು ಅಥೋ ವಿಚಾರೋ ಕರ್ತವ್ಯ. ಇಷ್ಟೆಲ್ಲ ನನಗೆ ಅನುಕೂಲ ಅದಲ್ಲ. ಇಂಥ ಪರಮಾತ್ಮ ಆರೋಗ್ಯವಾದ ದೇಹ ಕೊಟ್ಟಾನೆ, ಅದರ ವಿಚಾರ ಮಾಡೋಕ್ಕೆ ಅನುಕೂಲ ಕೊಟ್ಟಾನೆ,
ತಿಳ್ಕೊಳ್ಳೋ ಬುದ್ಧಿ ಕೊಟ್ಟಾನ, ತಿಳಿಸುವಂಥ ಗುರುಗಳು ಕೊಟ್ಟಾರ. ಏನು ಮಾಡ್ಬೇಕು? ಉಂಡು ಮಗೋಬೇಕ? ಇಷ್ಟೆಲ್ಲ ನಂಗೆ ದೇವರು ಯಾಕೆ ಕೊಟ್ಟಂತ ವಿಚಾರ ಮಾಡ್ಬೇಕಲ್ಲಪ್ಪ. ವಿಚಾರ ಮಾಡಲಿಲ್ಲ ಅಂದ್ರೆ ಏನಂತಾರೆ? ನೀನೇ ವೈರಿ, ನೀನೇ ವೈರಿ ಇದ್ದೆ ಅಂತ. ಅದಕ್ಕೆ ಅತಃ ಅಂದ್ರೆ ಇಷ್ಟೆಲ್ಲ ನಿನಗೆ ವಿವೇಕ ಬಂದದ, ಬುದ್ಧಿ ಬಂದದ, ಮನುಷ್ಯರಿಗೆ ಇಷ್ಟ ಸಿಕ್ಕ ಏನು ಮಾಡಬೇಕು? ಇಷ್ಟೆಲ್ಲ ಉಪಾಯದ ಜೊತೆಗೆ ಅದಾವ, ನೀವು ವಿಚಾರ ಮಾಡಿ. ಹೌದಲ್ಲ? ಪಾರ್ಟಿ ಕೊಟ್ಟರು, ಪುಸ್ತಕ ಕೊಟ್ಟರು, ಬ್ಯಾಗ್ ಕೊಟ್ಟರು, ರಿಕ್ಷಾ ಕೊಟ್ಟರು, ಓದವ ಯಾವ ಅಪ್ಪನ ಎಲ್ಲ ಕೊಟ್ಟ. ಅಪ್ಪ ರಿಕ್ಷಾ ತಂದು ಕೊಟ್ಟ, ಪುಸ್ತಕ ಕೊಟ್ಟ, ಪಾರ್ಟಿ ಕೊಟ್ಟ, ಪೆನ್ಷನ್ ಕೊಟ್ಟ. ಇವ ಓದಲಿಲ್ಲಂದರೆ ಓದ್ದೇನೆ ಏನು ಮಾಡ್ತಾರೆ? ಏನು ಮಾಡೋಂಗಿಲ್ಲ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಅತಃ ಇಷ್ಟೆಲ್ಲ ಅನುಕೂಲ ಇದ್ದಾಗ, ಉತ್ತಮ ಶರೀರ, ಸದ್ಗುರುಗಳು, ಶಾಸ್ತ್ರ, ಅನುಕೂಲ ದೇಶ ಕಾಲ ಇದ್ದಾಗ ವಿಚಾರ ಕರ್ತವ್ಯ. ವಿಚಾರ ಮಾಡಿ. ಮನುಷ್ಯ ವಿವೇಕ ಮಾಡಿದ್ರನ್ನ, ವಿಚಾರ ಮಾಡಿದ್ರನ್ನ ಅವನ ಜೀವನ ಏನಪ್ಪ ಅಂತ ಕೇಳಿದ್ರೆ ಸಫಲ ಆಗ್ತದೆ ಅಂತ ಕೇಳ್ಯಾರ. ಸಫಲ ಆಗ್ತದೆ ಅಂದ್ರೆ ಅಂಥದ್ದು ಎಲ್ಲ ಅದ ರೀ. ಎಂಥ ಮೂರ್ಖ ಹಸುವಾಗೆ ಅಂತ ಅಳ್ತಾನೆ. ಅರೆ ಕಟ್ಟಿಗೆ ಅದ, ಒಲಿ ಅದ, ಹಿಟ್ಟದ, ನೀರದ, ಬಡ್ಕೊಂತ ಇಲ್ಲಿಲ್ಲ ಅಂದ್ರೆ ಏನು ಮಾಡ್ಬೇಕ್ರಿ ಅವನಿಗೆ? ಏನಿಲ್ಲ ಹೇಳಿ. ಒಲಿ ಅದು ಉರಿ ಹಚ್ಚೋದು ಅದ, ಮತ್ತು ಹಚ್ಚೋ ಜರೂರತ್ತಿಲ್ಲ. ಹೌದಲ್ರಿ? ಎಲ್ಲ ಸಾಮಾನು ಇಟ್ಟು ಕಲಶ ಬಡ್ಕೊಳಕ್ಕಾಗಿಲ್ಲ ಅಂದರೆ ಯಾರೇನು ಮಾಡ್ಬೇಕ್ರಿ? ಯಾರೇನು ಮಾಡಬೇಕು? ಹಲಸಿ ಮೂರ್ಖ. ಅದಕ್ಕಂತ ಇಷ್ಟೆಲ್ಲ ನಿನಗೆ ಕೊಟ್ಟಾರ. ಅಥವಾ ಅಂದ್ರೆ ಇಷ್ಟೆಲ್ಲ ಇದ್ದಾಗ ಗುರು ಅದಾರ, ಶಾಸ್ತ್ರ ಅದ, ಆರೋಗ್ಯ ಅದ, ಪುಸ್ತಕ ಅದಾವ. ಮಾಡಲಿಲ್ಲ, ಮಡಿಸಿ ತಿರುಗ್ಬಿಟ್ಕೊಂಡು ಮಕ್ಕೊಂಡ. ಪುಸ್ತಕ ಏನು ಮಾಡ್ಬೇಕ್ರಿ? ಅಥವಾ ಇಷ್ಟೆಲ್ಲ ಇದ್ದರು ಹೇಳೋರದ, ಕೇಳೋರದ, ಸಮಯ ಅದ, ಇದೇ ಮಾಡೋ ಕೆಲಸನೇ ಅದ, ಮತ್ತೊಂದು ಕೆಲಸನೂ ಇಲ್ಲ ನನಗೆ. ಅಥವಾ ಇಷ್ಟೆಲ್ಲ ಇದ್ದರೂ ಏನು ಮಾಡಬೇಕು? ವಿಚಾರ ಕರ್ತವ್ಯ. ವಿಚಾರ ಮಾಡಬೇಕು. ವಿಚಾರ ಮಾಡಿ. ಅವ ಅಂದ, ವಿಚಾರ ಮಾಡಿ ನಾವು ಇಲ್ಲಿಗೆ ಬಂದೇವ್ರಿ ಅಂದ. ವಿಚಾರ ಮಾಡಿ ಇಲ್ಲಿಗೆ ಬಂದೇವಿ. ಮನುಷ್ಯ ಎಲ್ಲರಿಗೂ ವಿಚಾರ ಇರ್ತದೆ, ಎಲ್ಲರಿಗೂ ವಿಚಾರ ಅದ. ವಿಚಾರ ಮಾಡಕತ್ತಿದ್ದೀನಿ, ವಿಚಾರ ಮಾಡಕತ್ತಿದ್ದೀವಿ, ವಿರುದ್ಧ ವಿಚಾರ ಮಾಡಕತ್ತಿದ್ದೀವಿ. ವಿಚಾರ ಅದಲ್ರಿ. ವಿಚಾರ, ಚರ, ನಡೆಯೋದು, ಮಾಡೋದು. ವಿರುದ್ಧ. ಏನು ವಿಚಾರ ಮಾಡಂತ ಅವ್ರು ನೀವು ಮನುಷ್ಯ ಜನ್ಮ ಕೊಟ್ಟಾರ, ಅದರ ವಿರುದ್ಧ ವಿಚಾರ ಮಾಡಕತ್ತೀವಿ. ಅದನ್ನು ವಿರುದ್ಧ ಮಾಡಬೇಡ, ವಿಶೇಷ ವಿಚಾರ ಮಾಡು. ಅದಕ್ಕೆ ವಿವೇಕ ಅಂತಾರೆ. ವಿಶೇಷ ಅಂದರೆ ಮಂದಿ ಏನು ಮಾಡಕತ್ತಾರ, ಇದು ಇಲ್ಲ. ಮಂದಿ ನಾ ಅಂತಾರೆ, ಮಂದಿ ಸಂಸ್ಥೆ ಇದು ಮತ್ತು ಇದು ಬೇಕು, ನೀ ಅದು ಇಲ್ಲ. ನೀನು ವಿರುದ್ಧ ವಿಚಾರ. ಅದಕ್ಕೆ ಏನು ವಿರುದ್ಧ? ಏನು? ಜನ್ಮ ಮರಣದ್ದು, ಶರೀರದ ವಿಚಾರ ಅಲ್ಲ. ಇದರ ವಿರುದ್ಧ ಪರಮಾತ್ಮನ ವಿಚಾರ, ಆತ್ಮನ ವಿಚಾರ. ಅನಾತ್ಮದ ವಿಚಾರ ಮಾಡ್ತಾರೆ ಮಂದೆಲ್ಲ. ನೀ ಅದರ ವಿರುದ್ಧ ವಿಚಾರ ಮಾಡು. ಅದಕ್ಕಂತಾರೆ ವಿಚಾರ ಕರ್ತವ್ಯ. ಏನು? ಫಲಸಿದ್ಧಿಗಾಗಿ ವಿಚಾರ ಮಾಡಬೇಕು. ಯಾವುದ್ರದ್ರಿ? ಆತ್ಮವಸ್ತುನಃ. ನೋಡಿ, ವಿಚಾರ ಮಾಡದವ್ರು ಯಾರೂ ಇಲ್ಲ. ಒಂದು ಪ್ರಾಣಿನ ಒಂದು ಏನು ಹಾಕ್ರಿ, ಮೂಸಿನೊಳಗೆ ವಿಚಾರ ಮಾಡ್ತಾ ತಿನ್ನಲೇ ಬೀಳ. ದನಕ್ಕೆ ಏನು ಹತ್ತಿದ್ರೆ ಇಡ್ತಾರೆ, ಮತ್ತೆ ಏನು ತಿಂತ ಕಲ್ಲು ತಿಂತದೆ ಏನ್ರಿ ದನ? ಅದು ಗೊತ್ತದಿತ್ತು ಸಾಮಾನು ಅಲ್ಲ ಅಂತ. ಉಣ್ಣು ತಿನ್ನೋದ್ರಾಗ ಮನುಷ್ಯನಕ್ಕಿಂತ ಪ್ರಾಣಿಗಳು ಭಾಳ ಹುಷಾರದಾವ ಅಂತ ಹೇಳ್ತಾರಲ್ಲ, ಅದು ಹೇಳ್ತಾರೆ.
ಶಬ್ದ ಸ್ಪರ್ಶ ರೂಪ ಸುಗಂಧಗಳನ್ನು ಗ್ರಹಿಸುವಲ್ಲಿ ಮನುಷ್ಯನಿಗಿಂತಲೂ ಪ್ರಾಣಿಗಳು ಅತ್ಯಂತ ಬುದ್ಧಿವಂತವಾಗಿರುತ್ತವೆ. ಗಂಧಗುಣವ ಇರುವೆ ಬಲ್ಲದು ಶಾಸ್ತ್ರದ ಹೇಳ್ಯಾರ. ಅದಕ್ಕೆ ನಾವು ವಿಚಾರ ಅನ್ನಂಗಿಲ್ಲ. ಹೌದಾ? ವಿರುದ್ಧ ವಿಚಾರ, ಪ್ರಾಣಿಗಳಿಗಿಂತಲೂ ವಿರುದ್ಧ ವಿಚಾರ, ಅಥವಾ ಶಬ್ದ ಸ್ಪರ್ಶ ಅದುಗಳಿಗೆ ಬಿಟ್ಟು ಅಶಬ್ದ ಅಸ್ಪರ್ಶ ರೂಪಗಂಧದ ವಿಚಾರ, ಅದಕ್ಕೆ ನಾವು ವಿಚಾರ ಅಂತೇವೆ. ನಾವು ವಿಚಾರ ಅಂತ ಈ ಶಬ್ದ ಇವುಗಳು ಇದು ಸಹಜ ಪ್ರವೃತ್ತಿ ಅದ. ಇದೇ ವಿಚಾರ ಅನ್ನಂಗಿಲ್ಲ. ಹಸಿವಾದ ಕೂಡಲೇ ಊಟ ನೆನಪಾಗೋದು ವಿಚಾರ ಮಾಡ್ತಾನೆ ಅಂದರೆ ಅದಕ್ಕೆ ಸಹಜ ಪ್ರವೃತ್ತಿ ಅದ. ರೂಪ ಮಾಡೋದು ಕೂಡಲೇ ಕಣ್ಣು ನೋಡ್ಬೇಕಂತಾರೆ ಹೋಗ್ತದೆ, ಸಹಜ ಪ್ರವೃತ್ತಿ ಅದು, ವಿಚಾರ ಅಲ್ಲ. ವಿಚಾರ ಅಂದರೆ ಹಿತ ಅಹಿತದ್ದು ಏನು ಅದು ವಿಚಾರ ಅಂತ. ಅದು ವಿಚಾರ ಏನಪ್ಪ ಅಂತ ಕೇಳಿದ್ರೆ ಕರ್ತವ್ಯ. ಯಾರು? ಜಿಜ್ಞಾಸುನಃ. ಯಾವ್ದ್ರದ್ದು? ಅವಸ್ತುವಿಂದಲ್ಲ, ವಸ್ತುನಃ. ಇಡೀ ಜಗತ್ತೆಲ್ಲ ಅವಸ್ತು ಮಾಡ್ತದೆ. ವಸ್ತು ಬ್ರಹ್ಮ, ಅವಸ್ತು ಪ್ರಪಂಚ. ಇದ್ರ ವಿಚಾರ ಮಾಡ್ತಾರೆ ನೋಡ್ರಿ ಎಲ್ಲರೂ. ಅಧಿಕಾರ ಏನು ಮಾಡಬೇಕು? ಆತ್ಮದ ವಿಚಾರ ಮಾಡಬೇಕು. ಹೌದ್ರಿ, ಅದು ನಮ್ಗೆ ಗೊತ್ತೇ ಇಲ್ಲಲ್ರಿ. ನಾವು ಇದೇ ನೋಡಕತ್ತೇವೆ, ಇದೇ ಮಾಡಿದ್ರು ಇದ್ರ ವಿಚಾರ, ಶಬ್ದ ವಿಚಾರ ಮಾಡ್ತೇವೆ, ನಮ್ಗೆ ಗೊತ್ತೇ ಇಲ್ಲ ಅದು. ನೀವು ಆತ್ಮನ ವಿಚಾರ ಮಾಡಿ ಅಂದ್ರಲ್ಲ, ನಮಗೆ ಅನಾತ್ಮ ಗೊತ್ತದ, ನಮ್ಗೆ ಗೊತ್ತಿಲ್ಲ. ನಾವು ಇದ್ರದ್ದೇ ವಿಚಾರ ಮಾಡ್ತೇವೆ, ಮಾಡ್ಕೋತ ಬಂದೇವಿ. ನಾವಲ್ಲ, ನಮ್ಮ ಮುತ್ತೆ ನಡ್ಕೊಂಡು ನಮ್ಮ ಪರಂಪರಾದ ಇದು. ಇದ್ರದ್ದು ಅವಸ್ತುವಿನ ವಿಚಾರ ಮಾಡು ಗೊತ್ತು ಬಂದೆ. ಮತ್ತು ಹೇಗೆ ಮಾಡಬೇಕು? ಹಂಗೆ ಅದು ವಿಚಾರ ಮಾಡಬೇಕು ಅಂದ್ರೆ ಯಾರು ಅದರ ವಿಚಾರ ಮಾಡ್ಯಾರ ಅವ್ರಂತಕ್ಕೆ ಹೋಗ್ಬೇಕು. ನಮ್ಗೆ ಗೊತ್ತಿಲ್ಲ ಅಂದ್ರೆ. ಹೌದಾ? ಯಾರು ಸೈನ್ಸ್ ಓದ್ಯಾರ ಅವ್ರಂತಕ್ಕೆ ನೀವು ಓದಕ್ಕೆ ಹೋಗ್ಬೇಕು. ಯಾರು ಡಾಕ್ಟ್ರು ಓದ್ಯಾರ ಅವ್ರಂತಕ್ಕೆ ಹೋಗ್ಬೇಕು. ಯಾರು ವಸ್ತುವಿನ ವಿಚಾರ ಮಾಡ್ರೆ ಅವ್ರಂತಕ್ಕೆ ಹೋಗ್ಬೇಕು. ನಿನಗೆ ಕಲ್ಯಾಣ ಆಗಿತ್ತು ಅಂದರೆ ವಿಚಾರ ನೀ ಮಾಡಿದೆಪ್ಪ ಭಾಳ, ನೀ ವಿಚಾರ ಏನಂತ ಅಲ್ಲ. ಯಾವ್ದ್ರದ್ದು ವಿಚಾರ ಮಾಡಬೇಕು ಅದ್ರ ವಿಚಾರ ಮಾಡಿಲ್ಲ ನೀ. ಸಮಸ್ಯೆ ಇದೆ. ಅವಿಚಾರಣೆ ಕೃತೋ ಬಂಧ ಅಂತಂದ್ರೆ ವಿಚಾರ ಇದ್ದವ್ರಿಗೆಲ್ಲ ಯಾವ್ದಾರ ವಿಚಾರ ಮಾಡಬೇಕು ಅದರ ವಿಚಾರ ಮಾಡಿದವ ಅವಿಚಾರಣೆ. ಉಳ್ಕೋ ಜಗತ್ತು ಏನು ಬಾಹ್ಯಾಕಾಶ ಎಲ್ಲೆಲ್ಲಿ ಹೋಗ್ಯಾರ, ವಿಚಾರ ಇಲ್ಲದೆ ಹೋಗ್ಯಾರ. ಇಷ್ಟೇ, ಯಾವ್ದಾರ ವಿಚಾರ ಮಾಡೋಕೆ ಅದ್ರದ್ದು ಮಾಡಿಲ್ಲ ನೀ. ಅದಕ್ಕೆ ಇದ್ರ ಬಗ್ಗೆ ನೀ ಅವಿಚಾರಿ ಐತಿ. ಇದು ಆತ್ಮ ಬಗ್ಗೆ, ಪರಮಾತ್ಮ ಬಗ್ಗೆ, ವಸ್ತುವಿನ ಬಗ್ಗೆ. ಅದಕ್ಕೆ ಹೇಳಿದ್ರು ಅವರು, ಅಂತಹ ವಸ್ತು ವಿಚಾರವನ್ನು ಯಾರು ಮಾಡ್ಯಾರೆ ಅಂತಹ ಗುರುಂ ಸಮಾಸಾಧ್ಯ ಸಮ್ಯಕ್ ಆಸಾಧ್ಯ. ಅಂತಹ ಗುರುಗಳನ್ನು ಗುಕಾರಸ್ತು ಅಂಧಕಾರ, ಅಜ್ಞಾನವನ್ನು ಕಳೆದುಕೊಂಡ, ತನ್ನನ್ನು ತಾನು ಅರಿತು ಅನುಭವಿಸಿದ ಗುರುಗಳನ್ನು ಸಮ್ಯಕ್ ಆಸಾಧ್ಯ ಸಮಾಸಾಧ್ಯ. ಹೌದಲ್ಲ? ಯಾವ ರೀತಿಯಾಗಿ ಅವರನ್ನು ಭೇಟಿ ಮಾಡಿ, ಆ ಸಮಾಸಾಧ್ಯ ಭೇಟಿಯಾಗಿ ಅವ ಯಾವ ರೀತಿಯಾಗಿ ಭೇಟಿ ಆಗಬೇಕೋ ಆ ರೀತಿಯಾಗಿ ಭೇಟಿ ಆಗಕ್ಕೂ ಹೇಳ್ಯಾರಲ್ಲ. ಹೆಂಗೆ ಕೇಳ್ಬೇಕು ಕೇಳಿ. ಸುಮ್ಮ ಒಂದು ಬ್ಯಾಂಕಿನ ಹೋಗಿ ಒಂದು ಸಾಲ ತೊಗೊಳ್ಬೇಕಂದ್ರೆ, ಸಾಹುಕಾರ ಸಾಲ ಕೊಡು, ಪೊಗಡ್ ಕೊಡ್ತೀನಿ, ಬಡ್ಡಿ ಕೊಡ್ತೀನಿ. ಅವೇನು ಕೊಡ್ತೀನಿ ಬಾ ಅಂತಾನು, ಕಪಾಳಿ ಕೊಡ್ತಾನೆ, ಬಡ್ಡಿ ಕೊಡಂಗಿಲ್ಲ. ಕೇಳೋ ಪದ್ಧತಿ ಅದ. ಅಂದರೆ ಪುಕಟ್ ಕೊಡಂಗಿಲ್ಲ, ಖರೆ ಕೇಳೋ ಪದ್ಧತಿ. ಗುರು ಉಪದೇಶ ಪುಕಟ್ ಮಾಡೋಂಗಿಲ್ಲ, ಹಾಗೆ ಮಾಡೋಂಗಿಲ್ಲ. ಅವರು ಸೇವೆ ಮಾಡಬೇಕು, ಎಲ್ಲ ಮಾಡಬೇಕದಲ್ಲ, ಅದು ಹಂಗೆ ಆಗ್ತದೆ. ಪರಂತು ಅದಕ್ಕೆ ನೇಮದ. ಬ್ಯಾಂಕ್ ಸಾಲ ತೊಗೋಬೇಕಾದ್ರೆ ಬರೆದು ಕೊಡಬೇಕು, ಫಾರ್ಮ್ ತುಂಬಬೇಕು, ಒಂದೆರಡು ಚಹಾ ಕೊಡಿಸ್ಬೇಕು, ಶಾಂಕ್ಷನ್ ಮಾಡ್ತಾನೆ. ಹಂಗೆ ಮಾಡೋಂಗಿಲ್ಲ. ಹಂಗೆ ಈ ಜನ್ಮ ಮರಣರಹಿತವಾದ ಮೋಕ್ಷವನ್ನು ಪಡಿಬೇಕು ಅಂತ ನಿನಗೆ ಅಪೇಕ್ಷೆ ಇತ್ತು ಅಂದರೆ ಗುರುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಹೆಂಗೆ? ಸಮಾಸಾಧ್ಯ. ಶಾಸ್ತ್ರಗಳಲ್ಲಿ ಗುರುಗಳನ್ನು
ಹೇಗೆ ಭೇಟಿ ಆಗಬೇಕು ಅನ್ನೋದು ಬರದಾರ. ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಹಂಗೆ ಹೋಗ್ಬೇಕು ಅಂತ ವಿನಯಭೂತನ ನಿಜಗುಣದು ಬರ್ದಾರ. ಭಾಳ ಚಂದ ಅನುಭವಿಸಲ್ಲ ಹೆಂಗೆ ಶಿಷ್ಯ ಹೋಗಬೇಕು ಅನ್ನೋದು ಬರ್ದಾರ. ಆ ರೀತಿಯಾಗಿ ಸಮಾಸಾಧ್ಯ ಸಮ್ಯಕ್ ಪ್ರಾಪ್ತನಾಗಿ ಆಸಾಧ್ಯದಿಂದ ಪ್ರಾಪ್ತಿ ಮಾಡಿಕೊಂಡು ವಿನಯ ವಿರತಿ ಭಾವ ಇವೆಲ್ಲದರಿಂದ ಕೂಡಿಕೊಂಡು ಏನಪ್ಪ ಅಂದ್ರೆ ಗುರುಗಳ ಸಮೀಪಕ್ಕೆ ಹೋಗಬೇಕು. ಹೌದ್ರಿ, ನಂದೇ ಹೇಳಿದ್ರಿ ಗುರುಗಳು ಹೆಂಗಿರ್ಬೇಕು ಅದಿಟ್ಟು ಹೇಳಿರಲ್ಲ ನಾನು. ಶಿಷ್ಯಂದೇ ಹೇಳಿದ್ರು ಸುದ್ದಿ. ಗುರುಗಳದಿಟ್ಟು ಹೇಳ್ರಿ ಅಂದ್ರೆ ಅವರು ಬ್ರಹ್ಮವಿದುತ್ತಮಂ ದಯಾ ಸಿಂಧುಂ ಗುರುಂ. ನೋಡ್ರಿ, ಮದುವೆ ಆಗ್ಬೇಕಂದ್ರೆ ಹುಡುಗಿ ಲಕ್ಷಣ ಹುಡುಗರ ಲಕ್ಷಣ ಎರಡೂ ಬೇಕು. ಬರೀ ಹುಡುಗದು ಚಂದ ನಡೀತಾಳೆ ಚಂದ ಮಾತಾಡ್ತಾಳೆ ಇವನು ಕೇಳ್ತಾರೆ, ಅವನೇ ತೊದ್ರೆ ಮಾತಾಡೋವಿದ್ದಂದ್ರೆ ಅವ ಕೊಂಡ್ಕೊತ ನಡೆಯೋವಿದ್ದಂದ್ರೆ ಈ ಕಡೆ ನೋಡೋವಿದ್ದಂದ್ರೆ ಎರಡೂ ಬರಬೇಕು ಬರೋಬರಿ. ಹಾಂ, ಜೋಡಿ ಮಸ್ತ್ ಅದ ನೋಡಿ ಅಂತೀರಿ ನೀವು. ಜೋಡಿ ಮಸ್ತ್ ಅದ, 3 ಫೀಟಿನ ಹುಡುಗಿ 6 ಫೀಟಿನ ಹುಡುಗ ಜೋಡಿ ಇರ್ಬೇಕು. ಜೋಡಿ ಇದು ಅಂತಿರಲಿಲ್ಲ, ಅಲ್ಲೇ ಆನಂದ ಅದು. ಹಾಗೆ ಶಿಷ್ಯ ಚಲೋ ಇರ್ಬೇಕು, ಗುರು ಮನಸ್ಸಿಗೆ ಬಂದಂಗೆ ಇರ್ಬೇಕಾ. ಅದಕ್ಕೆ ಹೇಳ್ತಾರೆ ಅವ್ರು ಏನಪ್ಪ ಅಂದ್ರೆ ಅವ್ನು ಗುರು ಹೇಳಿದ್ರು ಗುರು ಹೆಂಗೆ ಇರಬೇಕು ಅಂದ್ರೆ ಮೊದಲನೇ ಲಕ್ಷಣ ಬ್ರಹ್ಮವಿದುತ್ತಮಂ. ಮೊದಲ ಬ್ರಹ್ಮಜ್ಞಾನ. ಬ್ರಹ್ಮವಿತ್ ಮುಗಿತು, ಮತ್ತು ಉತ್ತಮ ಯಾಕೆ ಬರೋದು? ಬ್ರಹ್ಮವಿದ್ವರಿಯಾನ್ ಬ್ರಹ್ಮವಿದ್ವರಿಷ್ಠ. ನೀವು ಬರೆದಿರಲಿಲ್ಲ 3, ಅದಕ್ಕೆ ಕಡಿಯವಲ್ಲ ಅಷ್ಟಿದ್ದವು. ಏನೇನೇನೇನು ಹಿಂಗೆ ಕಂಟಾಗಿರ್ಬೇಕು. ಮಧ್ಯೆ ಬಡ್ದೇವ್ ಸ್ವಲ್ಪಟ್ಟು ಹೇಳಬೇಕು 8:32 ಅಂತ. ಎಷ್ಟು ನಿಶ್ಚಯ ಆಗಿದೆ ನೋಡಿ. ಯಾವನಿಗೆ ನಿದ್ದೆ ಬಡೋದಕ್ಕೆ ನಿನ್ನ ಹೆಸರು ಏನಂತ ಕೇಳಿದ್ರೆ ಏನಂದ್ರೆ ವಿಚಾರ ಮಾಡ್ತೇನೆ ತಾನೇನು ಇಲ್ಲ, ಎಷ್ಟು ದೃಢ ಆಗ್ಯದಲ್ಲ. ಹಂಗೆ ಬ್ರಹ್ಮವಿತ್ರೊಳಗೆ ಉತ್ತಮಂ ಬ್ರಹ್ಮವದ್ವರಿಷ್ಠ ಗುರು ಹಂಗಿರ್ಬೇಕು. ಎಲ್ಲ ಬ್ರಹ್ಮವಿದ್ದು ಶಾಣೆ ಅದನ್ರಿ. ದಯಾಸಿಂಧು ಇರ್ಬೇಕಲ್ರಿ. ಏನು ಕೊಡ್ತಾನ, ಏನು ತರ್ತಾನ, ಏನು ಮಾಡ್ತಾನಂತ ಇಲ್ಲ. ಏನೊಂದು ಅಪೇಕ್ಷೆ ಇಲ್ಲದೆ ಜಗತ್ತಿನೊಳಗೆ ಒಬ್ಬರು ಸಹಾಯ ಮಾಡ್ತಾರೆ, ಏನಾರ ಉಪಕಾರ ಆಗ್ತದಂತೆ. ಹೌದ? ಪರಂತು ಜಗತ್ತಿನೊಳಗೆ ಇಂಥವರು ಅದಾರ, ಯಾರೋ ಏನೋ ಗೊತ್ತಿರೋಂಗಿಲ್ಲ. ಬಸ್ ಸ್ಟ್ಯಾಂಡಲ್ಲಿ ಬಿದ್ದಿರ್ತಾನೆ ಮನುಷ್ಯ ಬೇಹುಷಾಗಿ, ಯಾವ್ರವನು ಹಿಡ್ಕೊಂಡು ಕಿದ್ದು ಮಾರಿ ನೀರು ಹಾಕಿ ಆರಾಮ ಮಾಡ್ತಾರಲ್ರಿ. ದಯಾಸಿಂಧು ಮಂದಿರ ಅವರು ಕೆಲವು ಮಂದಿ ನೋಡ್ತಿರ್ತಾರೆ, ಬಿದ್ದಾನೆ ಯಾವ್ರವನು ನಡಿ ಪೈಕಿ ನೋಡ್ತಾರಲ್ಲ, ಅವು ದಯಾಸಿಂಧು ಅಲ್ಲ. ಮನುಷ್ಯ ಮಾತ್ರ ನೋಡ್ತಾನಲ್ಲ, ಅವ ದಯಾಸಿಂಧು ಮನುಷ್ಯ. ಗುರುಗಳು ಹಂಗಿರಬೇಕು. ಸಣ್ಣವ ದೊಡ್ಡವ, ಆ ಜಾತಿ ಈ ಜಾತಿ, ನಮ್ಮ ಪೈಕಿ ಅವ್ರ ಪೈಕಿ ಎಲ್ಲ ದಯಾಸಿಂಧು ಗುರುಗಳು ಹಂಗಿರ್ಬೇಕು. ಆ ದಯಕ್ಕೆ ಜಾತಿ ದೇಶ ಕುಲ ಇವ್ಯಾವ ಸೀಮಾ ಇರಬಾರ್ದು ನೋಡ್ರಿ. ಸಿಂಧು ಅಂತ ಸೀಮಾ ಇಲ್ಲಲ್ಲ ಅದಕ್ಕೆ ಸಿಂಧು. ಹಂಗೆ ದಯಾಕ್ಕೆ ನಮ್ಮ ಜಾತಿಯವರಿಗೆ ಕೆಲವೊಂದು ಬ್ಯಾಂಕ್ ಇರ್ತಾವೆ ನೋಡ್ರಿ. ಕೆಲವೊಂದು ಬ್ಯಾಂಕ್ ಆರ್ಯ ವೈಶ್ಯ ಬ್ಯಾಂಕ್ ಅವರಿಗೆ ಕೊಡ್ತಾರೆ ಸಾಲ. ಬಸವೇಶ್ವರ ಬ್ಯಾಂಕ್ ಕಲ್ಲಿಂಗಾಯತ್ರೆ ಕೊಡ್ತಾರೆ ಸಾಲ. ಹಂಗಿರ್ಬಾರ್ದು. ಇವ ತತ್ವಜ್ಞಾನಿ ಯಾವ ಜಾತಿ ಬರಲಿಕ್ಕ ಎಲ್ಲರನ್ನ ಕೊಡ್ತಾನ. ಸಿಂಧು ಅದಾನ. ಅವನ ದಯ ಯಾರು ಎಷ್ಟು ತೊಗೊಂಡ್ರು ಸಮುದ್ರ ನೀರು ಹೆಂಗೆ ಕಮ್ಮಂಗಿಲ್ಲ, ಹಂಗೆ ಎಲ್ಲ ಜಾತಿ ಎಲ್ಲ ವರ್ಣ ಅಧಿಕಾರಿಗಳ ಮೇಲೆ ಅವ ಹೆಂಗದನ ದಯಾನ್ವಿತ ಅದ. ಸಿಂಧು ಅದು ಕೊಟ್ಕೋತ ಹೋಗ್ತಾನೆ. ಕೊಟ್ಟಂಗೆ ಮತ್ತೆ ಹೆಚ್ಚಾಕ. ಅದಕ್ಕೆ ಅವ್ರು ಬರೀತಾರೆ, ಹೆಣ್ಮಗಳು ಒಂದು ಊಸಾಡಿತಾಳೆ, ಮಗ ಹಡ್ದ ಅಂದ್ರೆ ಏನು ಮಾಡ್ತಾಳೆ ಹೇಳ್ತಾರೆ ಶಾಸ್ತ್ರ, ಗಂಡನ ಮೇಲೆ ಮಾಯ
ಎಲ್ಲ ತೆಗೆದು ಅವನ ಮೇಲೆ ಇಡ್ತಾಳೆ. ಭಾಳ ಜೀವ ಮಾಡ್ತಾಳೆ. ಮತ್ತು ಆಕೆ ಮುಖ ಮಾಡ್ತಾಳೆ, ಕೊಳ್ಳಿಗೆ ಹಾಕೋತಾಳೆ, ಹೊಟ್ಟೆಗೆ ಇಟ್ಕೋತಾಳೆ. ಭಾಳ ಜೀವ. ಮುಂದೆ ವರ್ಷ ಮತ್ತೊಂದು ಹುಡ್ತೀವಿ. ಮೊದಲೇ ಎಲ್ಲ ಕೊಟ್ಟಳು ಅದಕ್ಕೆ. ಇದಕ್ಕೆ ಎಲ್ಲಿ ತರಬೇಕು? ಇಲ್ಲ, ಆಕೆ ಎಂತಕ್ಕೆ ಇಷ್ಟು ಮಾಯ ಅದ, 8 ಹಡಿದ್ರು ಎಲ್ಲದ ಮೇಲೆ ಮಾಯ ಅದ ನೋಡಿ. ಮೊದಲಿಂದ ಕೆಟ್ಟು ಜಾಕ್ಬಿಡ್ತು, ಅದಕ್ಕೆ 2ಕ್ಕೆ ಮಾಡ್ತೀವಿ, 3ನೇ 8 ನೋಡ್ರಿ. ಹೆಂಗೆ ಧೃತರಾಷ್ಟ್ರ ಆಕೆ ಹೆಣ್ಮಗಳಿಗೆ 100 ಹಡ್ದಳ್ರಿ. ದುರ್ಯೋಧನ ಮಾಯ ಕಮ್ಮಿಲ್ಲ ಅಂತ ಎಲ್ಲರ ಮೇಲೆ ಮಾಯ. ಅದಕ್ಕೆ ಕೃಷ್ಣಗೆ ಶಾಪ ಕೊಟ್ಲಕ್ಕೆ, ನನಗೂ ನಿನ್ನಂಗೆ ಮಕ್ಕಳ ಸತ್ರ ಏನಾಕಂದ್ರೆ ಗೊತ್ತಾಕ ಹೋಗಿ ಶಾಪ ಕೊಟ್ಲಕ್ಕೆ. ಹಂಗದ ಮಾಯ ಅನ್ನೋದು ಭಾಳ ಮಜಾ ಇದೆ. ಅದು ರಬ್ಬರ್ ಟೆಂಟ್ ಇದ್ದಂಗೆ ಹಿಂಗಸಂಗೆ ಹಿಗ್ಕೋತೇವೆ. ಅದಕ್ಕೆ ಬ್ರಿಟಿಷರು ಪ್ರಥಮ ನಮ್ಮ ದೇಶಕ್ಕೆ ಬಂದ ಕಾಲಕ್ಕೆ ನಮ್ಮ ರಾಜರಿಗೆ ಅದೇ ಕೇಳಿರಂತ, ನಮಗೊಂದು ಟೆಂಟ್ ಅದ ಜಾಗ, ಟೆಂಟದ ಒಳಗಿದ್ದ ಜಾಗ ನಮ್ಮದು. ಇದು ಹುಚ್ಚ ರಾಜ ಬರೆದು ಕೊಡ್ತೀವಿ. ಅದು ರಬ್ಬರ್ ಟೆಂಟ್ ರೀ. ಬಂಗಾಲದಿಂದ ಹಿಕ್ಕೋದು ದಿಲ್ಲಿ ತಗೋ ಬಂತಿರೋದು. ಟೆಂಟದ ಒಳಗಿಂದ ಕುಡ್ತೇವೆ ಬಂದಿರಲ್ಲ ನೀವು, ನಮ್ಮದೇ. ಹಂಗೆ ಇದು ಜೀವ ಪ್ರೇಮ ಮಾಯ ಹಿಂಗೆ ರಬ್ಬರ್ ಟೆಂಟ್ ಇದ್ದಂಗೆ ಹಿಗ್ಗಿಸ್ದಂಗೆ ಹಿಗ್ತಾವೆ. ನಾಮದ ಮ್ಯಾಲೆ, ಶಬ್ದ ಮ್ಯಾಲೆ, ರೂಪದ ಮ್ಯಾಲೆ, ಸ್ಪರ್ಶದ ಮೇಲೆ, ಇದ್ರ ಮೇಲೆ ಅಂತ ಅಲ್ಲ. ಅಯ್ಯೋ, ಶಬ್ದಕ್ಕೆ ಕೆಟ್ಟ ಜೀವ ಅಲ್ಲ, ನಾಮಕ್ಕೆ ಕೆಟ್ಟದ, ಸ್ಪರ್ಶಕ್ಕೆ ರಸಕ್ಕೂ ಹಿಗುತ್ತದ ರೀ. ಇದು ಮಾಯ ಭಾಳ ಚಿತ್ರ. ಅದಕ್ಕೆ ಅಂತಾರೆ ಏನಪ್ಪ ಅಂತ ಕೇಳಿದರೆ ದಯಾ ಸಿಂಧು. ಏನಪ್ಪ ಅಂದ್ರೆ ದಯಾ ಸಿಂಧು ಅಂಥ ಗುರುಂ ಏನಪ್ಪ ಅಂತ ಕೇಳಿದ್ರೆ ಸಮಾಸಾಧ್ಯ ವಿಚಾರೋ ಕರ್ತವ್ಯ. ವಿಚಾರ ಎಲ್ಲಿ ಮಾಡಬೇಕು? ಏನಪ್ಪ ಅಂದ್ರೆ ಗುರುಗಳಂತ್ಯಾಕೆ ಬರ್ಯಾಕೆ ಕಲಿಬೇಕು. ಆ ಈ ಹಿಂಗದ ಗುರು ಇಲ್ಲ ಅಂದ್ರೆ ಹಿಂಗೆ ಮಾಡಿದಾರೆ ಉಲ್ಟಾ ಆಯ್ತಲ್ರಿ. ಬರ್ದಾನ ಖರೆ ಹಿಂಗೆ ಮಾಡಿ ಹಿಂಗೆ ಆಗ್ಬೇಕಲ್ಲ, ಅದು ಹಿಂಗೆ ಮಾಡಿ ಹಿಂಗೆ ಗಂಟೆಗೆ ಭಾಳ ಮಾಡಿದ. ಅದಕ್ಕೆ ಗುರು ಬೇಕು. ಅದಕ್ಕೆ ಗುರುಗಳ ಹಂತಕ್ಕೆ ಹೋಗಿ ಏನಪ್ಪ ಅಂದ್ರೆ ಸಮಾಸಾಧ್ಯ ಸಮ್ಯಕ್ ಆಗಿ ಏನಪ್ಪ ಅಂದ್ರೆ ಉತ್ತಮ ಗುರುವನ್ನೇ, ನಿನ್ನ ಅಜ್ಞಾನವನ್ನು ಕಳೆಯುವ, ಪ್ರಕಾಶ ಕೊಡುವ. ಉಕಾರಸ್ತು ಅಂಧಕಾರ, ಋಕಾರಸ್ತು ಅನ್ಯವರ್ತಕ. ಅಜ್ಞಾನವನ್ನು ಕಳೆದು ಪ್ರಕಾಶದಲ್ಲಿ ನಿನಗೆ ಒಯ್ದು ಕುಂಡ್ರಿಸವ, ಅನಾತ್ಮವನ್ನು ತೆಗೆದು ಆತ್ಮದಲ್ಲಿ ನಿಷ್ಠೆ ಮಾಡತಕ್ಕಂಥವ. ಅಂಥ ಸದ್ಗುರು ಏನಪ್ಪ ಅಂತ ಕೇಳಿದರೆ ನೀವು ಹೋಗಿ ವಿಚಾರ ಮಾಡಬೇಕು. ಆ ವಿಚಾರ ಮಾಡೋದು ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದರೆ ಗೊತ್ತಾಗ್ತದೆ. ತ್ಯಾಗಗ್ರಹಣ ನಡೀತದೆ. ತ್ಯಾಗಗ್ರಹಣ ವಿಚಾರ ಮಾಡೋವನಿಗೆ ಇಲ್ಲಾಂದ್ರೆ ಗೊತ್ತಾಗಿಲ್ಲ. ಹೌದಲ್ಲ? ಆದ್ದರಿಂದ ಇವು ಕೆಟ್ಟ ಪ್ರಾಣಿಗಳು, ಶೂಕರ ಇತ್ಯಾದಿಗಳು, ಅವಾಗ ಗಂಧದ ವಿಚಾರ ಇಲ್ಲರಿ. ಅವಕ್ಕೆ ಅದಕ್ಕೆ ಏನು ಇಟ್ಟು ತಿಂತಾವೆ. ಅದಕ್ಕೆ ನಾಶಕನೇ ಇಲ್ಲ. ಮೂಗುದು ಹೊಡೋದ ಕರೆ ಅದು ಗಂಧಗ್ರಹಣ ಮಾಡೋ ಶಕ್ತಿ ಅದಕ್ಕಿಲ್ಲ. ಏನು ಇಟ್ಟು ತಿಂತದೆ. ಅದು ಹಲಸು ಎಲ್ಲ ತಿಂತದೆ. ಅದು ಗ್ರಹಣ ಶಕ್ತಿ ಇರ್ತಾರೆ. ಇದು ಚಲೋ ಮನುಷ್ಯನ ಮುಂದೆ ಹಂಗಲ್ಲ. ಚಲೋದ್ರೆ ಉಣ್ತಾನೆ, ಹಳಸೋದು ಅಲ್ಲ ಅಂತಾನೆ. ಗ್ರಾಹಕ ಶಕ್ತಿ ಅದು ಇವನಿಗೆ. ಹಾಗೆ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಇವು ನನಗೆಟ್ಟು ಅನುಕೂಲ ಅದಾವ, ಅನಾನುಕೂಲ ಅದಾವ. ಎಷ್ಟು ಸುಖ ಕೊಡ್ತಾವೆ, ಎಷ್ಟು ದುಃಖ ಕೊಡ್ತಾವೆ, ಎಷ್ಟು ಮಾನ ಕೊಡ್ತಾವೆ, ಎಷ್ಟು ಮಾನ ಇದಕ್ಕೆ ವಿವೇಚನ ಶಕ್ತಿ ಅಂತ. ಇದು ಏನಪ್ಪ ಅಂತ ಕೇಳಿದ್ರೆ ಸದ್ಗುರುಗಳ ವಚನದಿಂದ, ಅವರ ದಯೆಯಿಂದ, ಅವರ ಕೃಪೆಯಿಂದ ಏನಪ್ಪ ಅಂತ ಕೇಳಿದರೆ ಅವನಿಗೆ ಉತ್ಪನ್ನ ಆಗ್ತದೆ. ಅಂತಹ ವಿಚಾರ ಏನಪ್ಪ ಅಂತ ಕೇಳಿದರೆ ಅವನಿಗೆ ಬಂತು ಅಂದ್ರೆ ಪ್ರತಿಯೊಂದು ಮಾತು ಹಂಗೆ ತೊಗೊಳಂಗಿಲ್ಲ. ಅದಲ್ಲ, ಹಂಗೆ ಮಾಡೋಂಗಿಲ್ಲ. ಎಲ್ಲ ವಿಚಾರ ಮಾಡ್ತಾನೆ. ಒಂದರಾಗ ಒಮ್ಮನಿಗೆ ವಿಚಾರ ಗೊತ್ತಾಯ್ತು, ಎಲ್ಲ ವಿಚಾರ ಮಾಡ್ತಾನೆ ಅವನು. ನೀವು ಬೇಕಾದಷ್ಟು ಮಾಡಿರಿ, ಸುವರ್ಣಕಾರ ಪರೀಕ್ಷೆ ಮಾಡಲಾರ್ದೆ ಬಂಗಾರ ಎಂದೂ ತೊಗೊಳಂಗಿಲ್ಲ. ಹೌದಾನೆ? ನಿಮ್ಮ ಅಂಗಡಿಯಿಂದ ಒಯ್ದು 10 ನಿಮಿಷ ಹೊರಗೆ ಹೋಗಿ ಒಳಗೆ ಬಂದಾದ್ರೆ ಮತ್ತೆ ತಿಕ್ಕವನೇ ಅವ. ತಿಗ್ಲಾರ ತೊಗೊಳಂಗಿಲ್ಲ.
ಏನು ರೀ ನಮ್ಮವ್ರಿ ಈಗೇ ಒಯ್ದೀನಿ ರೀ 10 ನಿಮಿಷ ಆಗಿತ್ತು, ಈಗೇ ಒಯ್ದಿದ್ದು ಗೊತ್ತಾಗ್ಯದ, 10 ನಿಮಿಷ ಅಂತ ಗೊತ್ತಾಗ್ಯದ, ನಾನೇ ಕೊಟ್ಟೀನಿ ಅಂತ ಗೊತ್ತಾಗ್ಯದ, ತಿಕ್ಕುವುದು ನಮ್ಮ ಧರ್ಮ. ಹಾಗೆ ವಿಚಾರ ಎಷ್ಟೇ ವಸ್ತುಗಳು ಬರಲಿ ನಮ್ಮ ಅಂತಕ್ಕೆ, ಗಂಧದಲ್ಲಿ ನಾನ, ರಸದಲ್ಲಿ ನಾನ, ರೂಪದಲ್ಲಿ ನಾನ, ಶಬ್ದದಲ್ಲಿ ನಾನು, ಏನೇ ಬರಲಿ ವಿಚಾರ ಮಾಡು, ಇದು ಹಿತವೋ ಅಹಿತವೋ, ಹೌದಲ್ಲ? ಇದು ವಿಚಾರ ಶಕ್ತಿ ಏನು ಬರ್ತದಲ್ಲ ಎಲ್ಲರಿಗೂ ಬರೋಂಗಿಲ್ಲ. ಇದು ವಿಚಕ್ಷಣ. ಮೂಗು ಯಾರಿಗಿಲ್ಲೇನ್ರಿ? ಎಲ್ಲರಿಗೆ ಅದ. ಈಗ ಎಷ್ಟು ಚುರುಕದ್ರಿ ಮೂಗ, ಎಲ್ಲೇ ವಾಸನ ಎಲ್ಲೇ ಬರ್ತದೆ, ಎಲ್ಲರಿಗೆ ಮೂಗದ. ಒಬ್ಬೊಬ್ಬರಿಗೆ ಎಲ್ಲರಿಗೆ ನಾಲಿಗೆ ಅದ, ಹುಳಿ ಖಾರ ಗೊತ್ತಾಗಿಲ್ಲ ಭಾಳ ಮಂದಿ. ಎಲ್ಲರಿಗೆ ಚರ್ಮದ, ಎಲ್ಲ ಸ್ಪರ್ಶ ಗೊತ್ತಾಗಿಲ್ಲ. ಸ್ವಲ್ಪ ಅದ್ರ ಮೇಲೆ ವಿಚಾರ ಇರಬೇಕು ಅಂತಾರೆ ಅವರು. ವಿಚಾರ ಮಾಡಲಿಲ್ಲ ಅಂತಂದು ಹಾಗೆ ನಡೀತದೆ. ಉಣು ಗಂಡು ಮನುಷ್ಯ ಗಂಡು ಮಗ ಶಾಣೆ ಇದ್ದಂದ್ರೆ ಅಡುಗೆ ಚಲೋ ಹಾಕೋದು. ತಿಳಿಯಂಗಿಲ್ಲ, ಉಪ್ಪು ಹೆಚ್ಚಾಗಿದೆ ಗೊತ್ತಾಕಿದ್ರೆ, ಹುಳಿ ಹೆಚ್ಚಾಗಿದೆ, ಸುಧಾರಿಸ್ತಾಳೆ ಹೆಣ್ಮಗಳು. ಇಟ್ಟುದೆಲ್ಲ ತಿನ್ಕೋತಿ ಹೋಯ್ತು ಅಂದ್ರೆ ಮನಸ್ಸಿಗೆ ಬಂದಂಗೆ ಮಾಡ್ತಾಳೆ ಆಕೆ. ಸ್ವಭಾವ ಅದು. ಅಡುಗೆ ಚಲೋ ಹಾಕಿ ಉಣೋ ಶಾಣೆ ಇರಬೇಕು, ಉಣೋ ಶಾಣೆ ಇರಬೇಕು. ಹಾಗೆ ಮನುಷ್ಯ ವಿಚಾರ ಶಕ್ತಿ ಬಂತು ಅಂದ್ರೆ ನೋಡ್ತಾನವ, ಇದರಿಂದ ಸುಖವೋ ದುಃಖವೋ ಲಾಭವೋ ಹಾನಿಯೋ ಇಷ್ಟವೋ ಅನಿಷ್ಟವೋ. ಇವನಿಗೆ ವಿಚಕ್ಷಣಮತಿ ಅಂತ. ಚಕ್ಷು ಅಂದ್ರೆ ವಿಚಾರ, ಕಣ್ಣಿನಿಂದ ಚಲೋ ಕೆಟ್ಟ ಗೊತ್ತಕ್ಕ ರೂಪ. ಹಂಗೆ ವಿಚಕ್ಷಣ ಅಂದ್ರೆ ಪ್ರತ್ಯುತ್ಪನ್ನ ಮತಿ, ವಿಶೇಷ ರೂಪದಿಂದ ಈಕ್ಷಣ ಮಾಡೋ. ಗೊತ್ತಾಗಿಲ್ಲ? ಯಾರೋ ಚಲೋ ಒಂದು ಚಿತ್ರ ಬರೆದಿದಂತಾರೆ, ಫೋಟೋ ಬರೆದಕ್ಕಿಂದ ಬಜಾರ್ದಾಗ ಇಟ್ಟಂತ, ಬಜಾರ್ದಾಗ ಇಟ್ಟ. ನೋಡಿದ್ರು ಚಲೋ ಇದ್ರೆ ಚಲೋ ಅನ್ರಿ, ಕೆಟ್ಟ ಇದ್ರೆ ಕೆಟ್ಟ ಅನ್ರಿ. ಫೋಟೋನೇ ಎಂದು ಕೈಯಾಗಿ ಪೆನ್ಸಿಲ್ ಹಿಡಿದು ತೆಗೆದವಲ್ಲ ಎಲ್ಲ ಭಾರಿ ಮಾಡಿ. ಮುಂದೆ ಬರೋದು ಎಲ್ಲಿ ತಪ್ಪ್ಯದ ಅಲ್ಲಿ ಟೀಕ್ ಹಾಕಿರಿ ಅಂತ ಬರ್ದಂತ. ನೋಡಿ, ಎಲ್ಲ ಕಡೆ ಎಲ್ಲರೂ ಬಂದರು ಟೀಕ್ ಹಾಕೋರಿ. ಕಣ್ಣಿಗೆ ಟೀಕ್ ಹಾಕೋದ, ಕಾಯಿಗೆ ಟೀಕ್ ಹಾಕೋದ, ಬಾಯಿಗೆ ಟೀಕ್ ಹಾಕೋದ. ಇವ ಮರುದಿವ್ಸ ಬಂದ ಇಷ್ಟು ತಪ್ಪದೇನಪ್ಪ ನಾನು ಡ್ರಾಯಿಂಗ್ದಾಗ ಅಂದವ, ಎಲ್ಲ ತಪ್ಪೆ. ಮತ್ತು ಮರುದಿವ್ಸ ಬರದ ಅಂಥ ಪಡೋತಕ್ಕೆ ಬರೋದು, ಇದರಲ್ಲಿ ಎಲ್ಲಿ ತಪ್ಪದ ತಿದ್ದರಿ ಅಂತ ಬರೆದ. ಒಬ್ಬರು ಕೈ ಹಚ್ಚಿದ, ಭಾಳ ಭಾರಿ ಅದ, ಚಲೋ ಅದ, ತಿದ್ದಕ್ಕೆ ಅವನಿಗೆ ಬರ್ಬೇಕು. ತಪ್ಪು ಹುಡುಕಕ್ಕೆ ಅಲ್ಲಿಗೆ ಬರ್ತದೆ, ತಿದ್ದಕ್ಕೆ ಭಾಳ ಚಲೋ ಅದ ಅಂತಾರಂತ. ಇವು ವಿಚಕ್ಷಣ ಅಲ್ಲ, ಇವು ವಿಚಕ್ಷಣ ಮನುಷ್ಯ ಇರಬೇಕು, ತಪ್ಪ ಚಲೋ ಅನ್ನೋದು. ಆಗ ಇಂದ್ರಿಯ ವ್ಯವಹಾರಗಳಲ್ಲಿ ವಿಚಕ್ಷಣನಾಗಿರಬೇಕು ಮನಸ್ಸು, ಇಂದ್ರಿಯಗಳಲ್ಲಿ. ವಿಚಕ್ಷಣ ಅಂದರೆ ನಿರೀಕ್ಷಣ ಬುದ್ಧಿ. ಆ ನಿರೀಕ್ಷಣ ಬುದ್ಧಿ ಏನಪ್ಪ ಅಂತ ಇತ್ತಂದ್ರೆ ಅವ ಊಹಾಪೋಹ ವಿಚಕ್ಷಣ. ಏನ್ರಿ? ವಿದ್ವಾನ್, ಅವ ಮೇಧಾವಿ, ಅವ ಪುರುಷ. ಎಷ್ಟು ವಿಶೇಷಣ ಅದ ನೋಡ್ರಿ. ವಿದ್ವಾನ್, ಮೇಧಾವಿ, ಪುರುಷ, ಊಹಾಪೋಹ ವಿಚಕ್ಷಣ. ಯೋಗ್ಯ ಅಯೋಗ್ಯ, ಸುಖ ದುಃಖ ಇವುಗಳ ಕಲ್ಯಾಣ ಯಾವ ಅದಾನ ಅವ ಏನಪ್ಪ ಅಂದ್ರೆ ಉಕ್ತ ಲಕ್ಷಣ ಲಕ್ಷಿತ ಆತ್ಮವಿದ್ಯಾಯಾಮ್ ಅಧಿಕಾರಿ. ಇವನು ಬ್ರಹ್ಮವಿದ್ಯೆಯಲ್ಲಿ ಇವನಿಗೆ ಅಧಿಕಾರಿ ಅಂತಾರೆ. ಅರ್ಥಾತ್ ನಿತ್ಯ ಅನಿತ್ಯ ವಿಚಾರ ಮಾಡವ, ಸತ್ಯ ಸತ್ಯ, ನಿತ್ಯ ನಿತ್ಯ, ಆತ್ಮ ಅನಾತ್ಮ ಇವುಗಳ ವಿಚಾರ ಮಾಡ. ಊಹಾಪೋಹ ಹೌದು ಅಲ್ಲ, ಹೌದು ಅಲ್ಲ. ನೋಡ್ರಿ, ಅಂಗಡಿಗೆ ಹೋಗಿ ವಿಚಾರ ಮಾಡಿದ್ರೆ ಸಾಮಾನು ಸರಿ ಸಿಗ್ತಾ ಇಲ್ಲರಿ. ಹ್ಯಾಂಗೆ ಕೆಲವ್ರಿ
10 ರೂಪಾಯಿ ತೊಗೊರಿ ಕೊಡ್ರಿ ಅಂದ್ರೆ ನೀ 100 ರೂಪಾಯಿ ಕೊಟ್ರಿ ಹ್ಯಾಂಗೆ ಕಿಲೋ ಕೇಳಿ ಅಂದ್ರೆ 100 ರೂಪಾಯಿ ಇಟ್ಕೋತಾನೆ ಕಳಿಸ್ತಾನೆ ಹೊಳಿ ಕೊಡಂಗನೇ ಇಲ್ಲ ಹ್ಯಾಂಗೆ ಕಿಲೋ ನೋಡಿದಿ ತಕಡಿ ನೋಡಿದಿ ಅಂದ್ರೆ ಸಾಮಾನು ಬರೋಬ್ಬರಿ ಬರ್ತವೆ. ಇದಕ್ಕೆ ಊಹಾಪೋಹ ವಿಲಕ್ಷಣ ಅಂತಾರೆ. ನಿತ್ಯವೋ ಅನಿತ್ಯವೋ ಸತ್ಯವೋ ಅಸತ್ಯವೋ ಆತ್ಮ ಹಿಂಗೆ ಊಹಾಪೋಹ ಮಾಡತಕ್ಕಂಥ ಈ ಬುದ್ಧಿ ಇತ್ತಂದ್ರೆ ಅವನಿಗೆ ಮುಮುಕ್ಷು ಅಂತ ಅವ ಅಧಿಕಾರಿ. ಏನಪ್ಪ ಅಂದ್ರೆ ವಿದ್ಯಾಯಾಮ್ ಅಂದ್ರೆ ಬ್ರಹ್ಮವಿದ್ಯೆಗೆ ಅವನಿಗೆ ಅಧಿಕಾರಿ ಅಂತಾರೆ. ಅವನಿಗೆ ಏನಂತಾರೆ ಅಂತ ಕೇಳಿದ್ರೆ ಮುಮುಕ್ಷು ಅಂತಾರೆ ಅವನಿಗೆ. ಅದಕ್ಕೆ ಮುಂದೆ ಹೇಳಿದ್ರು ವಿವೇಕಿ ವಿರಕ್ತ ಶಮಾದಿ ಗುಣಶಾಲಿನ ಮುಮುಕ್ಷು ಏವ ಹೀ ನಿಶ್ಚಯವಾಗಿ ಬ್ರಹ್ಮ ಜಿಜ್ಞಾಸ ಯೋಗ್ಯತಾ ಮತ ಸಮ್ಮತ ಅವನೇ ಸಮ್ಮತ ಮುಮುಕ್ಷು. ಬರೀ ಮುಮುಕ್ಷು ಅಂದರೆ ಯಾರು? ಇವೆಲ್ಲ ಇರಬೇಕು. ಅದರ ಭಾಳ ಶಾಣೆ ಅದಾನ ಮನುಷ್ಯ ಹುಡುಕದಾನ. ಏನು ಮಾಡ್ಕೊಡ್ತು ಹುಡುಕಿದ ಡಾಕ್ಟರ್ ಅದನ್ನು ಚಂತನ ಕುಡಿದೇ ಮುಗೋತಾನೆ ಆಪ್ರೇಷನ್ ಮಾಡೋದು. ಏನು ಮಾಡಬೇಕು? ದೊಡ್ಡ ಭಾಳ ಶಾಣೆ ಇಂಜಿನಿಯರ್ ಅದಾನ ಖರೆ ಅವ ವಿಚಾರ ಮಾಡೋಂಗಿಲ್ಲ. ಕಲ್ಲಿಟ್ರೆ ಆಗ್ತದೇನು ರೀ? ಹಂಗೇನು ವಿಚಾರ ಬೇಕಂತಾರೆ ನಾವು. ಹಾಗೆ ಮುಮುಕ್ಷು ಅಂದರೆ ಯಾರು? ಅಧಿಕಾರಿ ಯಾರು? ವಿವೇಕ ವೈರಾಗ್ಯ ಶಮಾಧಿ ಸಂಪತ್ತಿ ಉಳ್ಳವನೇ ಈ ವೇದಾಂತವನ್ನು ಕೇಳಲಿಕ್ಕೆ ಅಧಿಕಾರಿ ಅದಾರೆ. ಅವ ಬ್ರಹ್ಮ ಜಿಜ್ಞಾಸ ಮಾಡಕ್ಕೆ ಅವ ಏನು ಮಾಡ್ಬೇಕ್ರಿ ಅಂತ ಮನುಷ್ಯ ಅಂದ್ರೆ ನಾಳೆಗೆ ಅವ ಏನು ಮಾಡ್ಬೇಕು ಅನ್ನೋದು ಹೇಳ.